ಜೀವವುಳ್ಳ ನನ್ನ ದೇವಾ, ಜೀವವುಳ್ಳ ನನ್ನ ದೇವಾ, ಜೀವವು ನಿನ್ನ ದೇವಾ, ಜೀವವುಳ್ಳ ನನ್ನ ದೇವಾ, ಜೀವವು ನಿನ್ನ ದೇವಾ, ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾ ಹೇಗಿರುವೆ, ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾ ಹೇಗಿರುವೆ, ನೀನಿಲ್ಲದೆ ನಾನು ಇರುವವಯ್ಯ, ನೀನಿಲ್ಲದೆ ನಾನು ಇರುವೆವಯ್ಯ, ನೀನಿಲ್ಲದೆ ನಾನು ಇರುವವಯ್ಯ, ನೀನಿಲ್ಲದೆ ನಾನು ಇರುವೆವಯ್ಯ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನಿನ್ನ ದೇವಾ, ಮಹಿಮಾ ಸ್ವರೂಪನೇ, ಯುಗ ಯುಗದಳು ಇರುವಾಗಲೇ, ಮಹಿಮಾ ಸ್ವರೂಪನೇ, ಯುಗ ಯುಗದಳು ಇರುವಾಗಲೇ, ನನ್ನ ಜೀವವಯ್ಯ, ಈ ಜೀವವು ನಿನಗಾಗಿ ಕೊಡುವೆನಯ್ಯ, ಉಸಿರೇ ನನ್ನ ಜೀವವಯ್ಯ, ಈ ಜೀವವು ನಿನಗಾಗಿ ಕೊಡುವೆನಯ್ಯ, 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 ಈ ಜೀವವು ನಿನಗಾಗಿ ಕೊಡುವೆನಯ್ಯ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನಿನ್ನ ದೇವಾ, ನೀವೇ ನನ್ನ ಆಸೆಯಯ್ಯ, ನೀವೇ ನನ್ನ ಪ್ರೀತಿಯಯ್ಯ, ನೀವೇ ನನ್ನ ಆಸೆಯಯ್ಯ, ನೀವೇ ನನ್ನ ಪ್ರೀತಿಯಯ್ಯ, 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 ನೀವೇ ನನ್ನ ಪ್ರೀತಿಯಯ್ಯ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನಿನ್ನ ದೇವಾ, ನೀವೇ ನನ್ನ ಹೃದಯವಯ್ಯ, ಹೃದಯದ ಮಿಡಿತ ನೀನೆರಯ್ಯ, ನೀವೇ ನನ್ನ ಹೃದಯವಯ್ಯ, ಹೃದಯದ ಮಿಡಿತ ನೀನೆರಯ್ಯ, 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 ನನ್ನ ಹೃದಯದ ಮಿಡಿತ ನೀನೆರಯ್ಯ, 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 ನನ್ನ ಹೃದಯದ ಮಿಡಿತ ನೀನೆರಯ್ಯ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನಿನ್ನ ದೇವಾ, ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾ ಹೇಗಿರುವೆ, ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾ ಹೇಗಿರುವೆ, ನೀನಿಲ್ಲದೆ ನಾನು ಇರುವವಯ್ಯ, ನೀನಿದ್ದರೆ ನಾನು ಇರುವೆವಯ್ಯ, ನೀನಿಲ್ಲದೆ ನಾನು ಇರುವೆವಯ್ಯ, ನೀನಿಲ್ಲದೆ ನಾನು ಇರುವೆವಯ್ಯ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನಿನ್ನ ದೇವಾ, ಜೀವವುಳ್ಳ ನನ್ನ ದೇವಾ, ಜೀವವು ನಿನ್ನ ದೇವಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಷ್ಟೊತ್ತು ಆರಾಧನೆ, ಪ್ರಾರ್ಥನೆ, ವಿಜ್ಞಾಪನೆ ಭಾಗಗಳನ್ನು ಮಾಡಿ ದೇವರ ನಾಮ ಮಹಿಮೆಪಡಿಸೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಮಾಡುವ. ದೇವರು ಈ ವಾಕ್ಯದ ಭಾಗದ ಮೂಲಕ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ 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 ಮತ್ತೆ ನಾವು ಅಂಕಲ್ ಸಭೆಗೋಸ್ಕರ ಪ್ರಾರ್ಥನೆ ಮಾಡೋಣ ಮತ್ತೆ, ಆಯ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪ್ರಿಯರೇ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಗಂಡ ಹೆಂಡತಿಯರು ಇಬ್ಬರು ತಪ್ಪಾದ ಆಲೋಚನೆ ಮಾಡಿದ್ರೆ ಮನೆಯ ಪರಿಸ್ಥಿತಿ ಏನಾಗ್ತದೆ ಕೇಳಿಸ್ತಾ ಇದೆಯಾ? ಒಂದು ಯಾರದು ಸದ್ದು ಮನೆಯ ಪರಿಸ್ಥಿತಿ ಏನಾಗ್ತದೆ? ಗಂಡ ಹೆಂಡತಿಯರು ತಪ್ಪಾದ ನಿರ್ಧಾರ ತಗೊಂಡ್ರೆ ಏನಾಗ್ತದೆ ಅಂತೇಳಿ 1ನೇ ವಾಕ್ಯ. 2ನೇದಾಗಿ ಕೇಳಿಸ್ಕೊಳ್ಳಿ, ದೇವರು ನಿಮ್ಮ ಹಣವನ್ನು ಬಯಸ್ತಾ ಇಲ್ಲ, ನಿಮ್ಮ ಹೃದಯನ ಬಯಸ್ತಾ ಇದ್ದಾರೆ. ಅಲ್ಲಲ್ಲಿಯ ಈ ಗಂಡ ಹೆಂಡತಿಯರು ಒಮ್ಮತದಿಂದ ತಪ್ಪಾದ ನಿರ್ಧಾರ ಮಾಡೋದು ಏನಾಗುತ್ತೆ? 1ನೇ ಪಾಯಿಂಟ್,
ಎರಡನೇ ಪಾಯಿಂಟ್ ಈ ಕಥೆಯಲ್ಲಿ ಬರುವಂಥದ್ದು, ಹಣಕ್ಕೆ ದೇವರು ಪ್ರಾಮುಖ್ಯತೆ ಕೊಡೋದಿಲ್ಲ, ನಿನ್ನ ಹೃದಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತೇಳಿ. ಮೂರನೇದಾಗಿ ದೇವರ ಮುಂದೆ ನಾಟಕ ಬೇಡ. ನಾಲ್ಕನೇದಾಗಿ ಸುಳ್ಳನ್ನ ದೇವರು ಖಂಡಿಸ್ತಾರೆ ಅಂತೇಳಿ ಇವತ್ತಿನ ಒಂದು ವಚನದ ಭಾಗ. ಹಾಗಾದರೆ ಪ್ರಿಯರೇ, ಈ ಒಂದು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ಕೊಂಬನ್ನಿ, ಜೋರಾಗಿ ಓದಬೇಕು. ಅನನೀಯ ಮತ್ತು ಸಫೇರ. ಓದಿ. ಯಾಕೆ? ಹಾಂ, ಅವನಿಯ ಅಲ್ಲ, ಅನನೀಯ. ಅನನೀಯನೆಂಬ ಒಬ್ಬ ಮನುಷ್ಯನು ಸಪ್ಸರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಮದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದಲ್ಲಿ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಿ ಓಡಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ನನಗೆ ಹೇಳು ಎಂದು ಕೇಳಲು, ಆಕೆ ಯಾವುದು ಇಷ್ಟಕ್ಕೆ ಅಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಹಾಗೂ ನಿನ್ನ ಗಂಡನನ್ನು ಉಳಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯೌವನಸ್ಥರು ಒಳಗೆ ಬಂದು ಆಕೆಯು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗುಲಲ್ಲಿ ಕೂಡಿಟ್ಟರು. ಮತ್ತು ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತು. ಓಕೆ, ಈಗ ಇನ್ನೊಂದ್ಸಲ ಈ ವಾಕ್ಯನ ಓದೋದಿಲ್ಲ, ಈ ಕತೆ ಅರ್ಥ ಆಗಿರ್ಬೋದು. ಗಂಡ ಹೆಂಡತಿಯರು ಇಬ್ಬರು ಸೇರ್ಕೊಂಡು ಏನು ಮಾಡಿದ್ರು, ಒಂದು ಜಾಗನ ಮಾರ್ಬಿಟ್ಟು ಆ ಜಾಗದ ಪೂರ್ತಿ ದುಡ್ಡನ್ನ ನಾನು ಕಾಣಿಕೆ ಹಾಕ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಕ್ಕೆ ಬಂದರು. ಕಾಣಿಕೆ ದುಡ್ಡನ್ನ ಪೂರ್ತಿ ನಾನು ಸಭೆಗೆ ಹಾಕ್ಬಿಟ್ಟಿದ್ದೀನಿ ಸುಳ್ಳು ಹೇಳಕ್ಕೆ ಬಂದರು. ಯಾಕೆ? ಜನಗಳ ಮುಂದೆ ನಾಟಕ ಆಡಬೇಕಲ್ಲ. ಈಗ ಉದಾಹರಣೆಗೆ ಶ್ವೇತಾ ಮತ್ತು ಅಭಿ ಅವ್ರ ಜಾಗನೆಲ್ಲ ಮಾರ್ಬಿಟ್ಟು ಬಂದ್ಬಿಟ್ಟು ಪೂರ್ತಿ ಅಂಕಲಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಾಗನ ಬಚ್ಚಿಟ್ಕೊಂಡಂಗೆ. ಅನನೀಯ ಸಫೇರ ಅಂದರೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಶ್ವೇತಾ ಅಭಿ ಅಂತ ಉದಾಹರಣೆಗೆ ಬಚ್ಚಿಟ್ಕೊಂಡಂಗೆ. ಆವಾಗ ಸಡನ್ನಾಗಿ ಆ ಪಾಸ್ಟರ್ ಆಗಿರ್ತಕ್ಕಂಥ ಪೇತ್ರನಿಗೆ ಗೊತ್ತಾಗ್ಬಿಡ್ತದೆ. ಆಗ ತಕ್ಷಣ ಕಥನೆ, ಅನನೀಯನೇ, ನೀನು ಏನು ಮೋಸ ಮಾಡ್ತಾ ಇದೆಯಾ? ನೀನು ಮಾರಿದ ಇಷ್ಟೇ ದುಡ್ಡುಗ? ನಿನ್ನ ಆಸ್ತಿ ಮಾರ್ಬಿಟ್ಟು ದುಡ್ಡು ಹಾಕು ಅಂತ ನಾವೇನಾದ್ರು ಕೇಳಿದ್ದೀವ? ಆಸ್ತಿಯೂ ನಿನ್ನ ಹತ್ರ ಇತ್ತು, ದುಡ್ಡು ನಿನ್ನ ಹತ್ರ ಇತ್ತಲ್ಲಪ್ಪ. ನೀನು ಕಾಣಿಕೆ ಆಗ್ತೀನಿ ಅಂತ ದೇವ್ರ ಮುಂದೆ ನೀನು ಹೇಳಿದ ಮೇಲೆ ಜನಗಳ ಮುಂದೆ ನೀನು ನಾಟಕ ಆಡ್ತಿದ್ಯಲ್ಲಪ್ಪ. ನೀನು ಪವಿತ್ರಾತ್ಮನ ವಂಚಿಸ್ತಿದ್ಯಾ ಅಂತ ಕೇಳಿದಾಗ ಇವನು ತಕ್ಷಣ ಹೇಳ್ಬೋಯ್ತು, ನಾನು ತಪ್ಪಾಗೋಯ್ತು ಸ್ವಾಮಿ ಅಂತ ಹೇಳಿದ್ರೆ ಬಚಾವಾಗ್ಬಿಡ್ತಿದ್ದ. ಇವನು ಏನೂ ಹೇಳಲಿಲ್ಲ, ತಕ್ಷಣ ಸತ್ತೇ ಹೋದ. ಮಾತಿಗೆ ತಕ್ಷಣ ಸತ್ತೋದ. ಕೊನೆಗೆ ಅವನು ಹೆಂಡತಿ 3 ಗಂಟೆಗೆ ಬರ್ತಾಳೆ. ಬಂದಾಗ ಅವ್ರ ಹೆಂಡ್ತಿನೋ ಕೇಳಿದಾಗ ಅವ್ನ ಹೆಂಡ್ತಿ ಹೇಳ್ತಾಳೆ, ಹೌದು ನಾನು ಇಷ್ಟೇ ಹಣಕ್ಕೆ ಮಾರಿದ್ದೀನಿ ಅಂದಾಗ, ನಿನ್ನ ಗಂಡ ಸತ್ತ ಜಾಗದಲ್ಲೇ ನೀನು ಸಾಯ್ತಾ ಇದೆಯಾ, ನೀನು ಯಾಕೆ ದೇವ್ರಿಗೆ ಸುಳ್ಳು ಹೇಳ್ತೀಯ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅದು ಹೇಳಿದರೆ ಅವಳಾದರೂ ಬಚಾವಾಗೋದಿತ್ತು. ಅವಳು ಸುಳ್ಳು ಹೇಳಿದ್ವಿ, ಅವಳು ಸತ್ತೋದ್ಲು. ಇಬ್ಬರು ನಾವು ಊತಾಗಿದ್ದನ್ನು ಕಂಡು ತಕ್ಷಣವೇ ಶಿಕ್ಷೆ ಆಗಿರೋದನ್ನು ಕಂಡು ಅಲ್ಲಿರೋ ಜನಕ್ಕೆ, ಅಲ್ಲಿರೋ ಸಭೆಯವರಿಗೆ ಗಾಬರಿ ಆಯಿತು ಅಂತ ಹೇಳೋದು ಈ ಒಂದು ಕಥೆಯ ಒಂದು ಸಾರಾಂಶ. ಗೊತ್ತಾಯ್ತಾ? ಈಗ ಇದನ್ನು ಒಂದೊಂದಾಗಿ ವಚನದ ಮೂಲಕ ನಾನು ವಿವರಿಸ್ತೀನಿ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಮುಂದೆ ನೀವು ಹರಕೆ ಹೊತ್ಕೊಂಡಿದ್ರೆ ದಯವಿಟ್ಟು ನೀವು ತೀರಿಸಲೇಬೇಕು. ತೀರಿಸಲಿಕ್ಕೆ ಆಗೋದಿಲ್ವಾ? ಹರಕೆ ಕಟ್ಕೊಳಕ್ಕೆ ಹೋಗಬೇಡಿ. ಯಾಕೆ ಸುಮ್ಮನೆ ಹರಕೆ ಕಟ್ಕೊಳ್ತೀರಾ? ಹರಕೆ ಕಟ್ಕೊಳ್ಳೋದು, ಹರಕೆ ಕಟ್ಟುವಾಗ ಹತ್ತಿ ಬಾರಂತೆ, ಹರಕೆ ತೀರಿಸುವಾಗ ಕಬ್ಬಣದ ಬಾರಂತೆ. ಯಾಕೆ ಆ ಥರ ಮಾಡ್ಕೋಬೇಕು? ಹರಕೆನೇ ಮಾಡೋಕ್ಕೆ ಹೋಗಬೇಡಿ. ದೇವರೇನು ದುಡ್ಡಲ್ಲಿದ್ದಾರಾ? ನಿನ್ನ ಹತ್ರ ದುಡ್ಡು ಕೇಳಿದ್ರಾ? ನಿನ್ನ ಹತ್ರ ಆಸ್ತಿ ಕೇಳಿದ್ರಾ? ಜನಗಳ ಮುಂದೆ ನಾಟಕ ಆಡೋಕೆ ಹೋಗಬೇಡಿ. ಒಬ್ಬಳು ಅಮ್ಮ ಬಂದಳು ನಮ್ಮ ಸಭೆಗೆ, ವಾರ ಊಟ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಆಗಲೇ ಹೇಳಿದೆ, ನೀನು ಕೊಟ್ಟ ಮೇಲೆ ಮಾತಾಡು, ಕೊಡೋದಕ್ಕಿಂತ ಮೊದಲು ಮಾತಾಡಬೇಡ. ನೀನು ಕೊಟ್ಟ ಮೇಲೆ ಮಾತಾಡು.
ವಾರ ಅವ್ರು ಊಟಕ್ಕೆ ದುಡ್ಡು ಕೊಡ್ತಿದ್ದರೆ ನಮ್ಮ ಸಭೆಯಲ್ಲಿ ಏನು ತಿಳ್ಕೊಳ್ತಾರೆ? ಅಂಕಲಿಗೆ ದುಡ್ಡು ಬರ್ತಾ ಇದೆ, ನಿಜ ತಾನೆ? ಈ ಬರ್ತಾ ಇದೆ ಇಲ್ಲ ನಮಗೆ ಗೊತ್ತಿದೆ ತಾನೆ? ಮಾತಾಡ್ಬೋದಲ್ಲ? ಅಲ್ಲಯ್ಯ ಮಾತಾಡ್ಬೋತಾನೆ? ಬರ್ತಾ ಇದೆ ಇಲ್ಲ ನಮಗೆ ಗೊತ್ತು, ಅದು ನಿಮಗೆ ಗೊತ್ತಾ? ಆಗ ತಪ್ಪಿತಸ್ಥೆ ಯಾರಾಗ್ತೀನಿ? ತಕ್ಷಣ ಅವಳು ಖಂಡಿಸ್ತೆ. ನೀ ಕೊಟ್ಟ ಮೇಲೆ ಮಾತಾಡು. ಇನ್ನೊಬ್ಬ ಬಂದ ಇಲ್ಲಿಗೆ ಪುಣ್ಯಾತ್ಮ, ನಾನು ನಿನಗೆ 3 ಕೋಟಿ ಜಾಗ ಬರ್ಕೊಡ್ತಿದ್ದ, ವಾರ ಬಂದು ಅದೇ ಮಾತು ಹೇಳ್ತಾ ಇದ್ದಾನೆ. ಒಂದು ದಿವಸ ಅವನು ಎಲ್ಲರ ಎದುರುಗಡೆ ಖಂಡಿಸ್ದೆ. ನೀನು 3 ಕೋಟಿ ಜಾಗ ಬರೆದು ಕೊಟ್ಟಾದ್ಮೇಲೆ ಮಾತಾಡು. ನಾನು ಕೊಟ್ಟೆ ಅಂತೇಳಿ. ಕೊಡೋದಕ್ಕಿಂತ ಮೊದಲೇ ಮಾತಾಡಬೇಡ, ಸ್ಟಾಪ್ ಮಾಡೋದದೆ. ಈ ಅನನೀಯ ಮತ್ತು ಸಫೇರ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಹಿಂಗೇನೇ ಮಾಡಿದ್ದು. ಜನಗಳ ಮುಂದೆ ಹೆಸರು ತಗೋಬೇಕು ಅಂತೇಳಿ ದೇವರಿಗೆ ಮೋಸ ಮಾಡಿ ಬಂದರು ಇವರು. ಅದರ ಪರಿಸ್ಥಿತಿ ಏನಾಯಿತು? ಅವರಿಗೆ ಮರಣ ಸಂಭವಿಸ್ತು. ದೇವರ ಏಟು ತಿಂದು ಮರಣ ಸಂಭವಿಸಿದ ಮೇಲೆ ಅವನಿಗೆ ಹೋಗೋ ಜಾಗ ಯಾವುದದು? ನರಕ ತಾನೆ, ಹೌದಲ್ವಾ? ಹೋಗೋ ಜಾಗ ಯಾವುದು? ಗ್ಯಾರಂಟಿ ನರಕ. ನೋಡಪ್ಪ, ನಾವು ಹೇಳ ಮನುಷ್ಯನ ಏಟು ಸಿಕ್ಕಿದ್ರು ಬಚಾವಾಗ್ಬಿಡ್ಬೋದು, ಸೈತಾನ ಏಟು ಬಿದ್ದರೂ ಬಚಾವಾಗ್ಬೋದು. ದೇವ್ರ ಏಟು ಬಿದ್ದರೆ ಅಪ್ರಾಣಿಗೆ ಬಚಾವಾಗೋಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕಾಗೋದಿಲ್ಲ. ಅಪ್ರಾಣ ಅಂತ ಕೂಡ ಹೇಳ್ಬಾರ್ದು, ನಾನು ಆಣೆ ಹೇಳ್ಬಾರ್ದು. ಯಾವುದೇ ಕಾರಣಕ್ಕೂ ದೇವ್ರ ಏಟು ಬಿದ್ದರೆ ಬಚಾವಾಗೋದಿಲ್ಲ. ಅದಕ್ಕೆ ದೇವ್ರ ಏಟು ಬೀಳಬಾರ್ದಾ? ಇವತ್ತೇ ನೀವು ಪಶ್ಚಾತ್ತಾಪ ಪಡಿ, ಮಾತಿಗೆ ತಪ್ಪಬೇಡಿ. ಮಾತಿಗೆ ತಪ್ಪಿದಾಗ ದೇವರ ಏಟುಗಳು ಗ್ಯಾರಂಟಿ. ಅಲ್ಲಲ್ಲಿಯ ಹಾಗಾದರೆ ಒಂದನೇ ವಾಕ್ಯ ಓದು ಮಗಳೇ. ಒಂದು ನಿಮಿಷ ಇದ್ರ ಮಧ್ಯೆ ಒಂದು ಮಾತಾಡ್ತೀನಿ. ಇವರು ಆಸ್ತಿನ ಮಾರಿ ಅಪೊಸ್ತಲರ ಪಾದದ ಹತ್ರ ಯಾಕೆ ಇಟ್ಟಿದ್ದು ಗೊತ್ತಾ? ಏನು ಯಾರಾದ್ರು ಹೇಳಿದ್ರ? ಈ ಅನನೀಯ ಮತ್ತು ಸಫೇರ ಯಾಕೆ ಈ ಥರ ಮಾಡೋದು ಅಂತಂದರೆ, ಅವ್ರಿಗೆ ಆಸ್ತಿ ಮಾರ ಕೇಳಿಲ್ಲ ತಾನೆ, ಅವ್ರು ಅರಕೆ ಹೊತ್ಕೊಂಡಿಲ್ಲ ತಾನೆ. ಅವ್ರು ಯಾಕೆ ಮಾಡಿದ್ರು ಗೊತ್ತಾ? ಅಪೊಸ್ತಲರ ಕಥೆ 2ನೇ ಅಧ್ಯಾಯದಲ್ಲಿ ಸ್ವಲ್ಪ ಮುಂದೆ ಬರ್ತೀರಲ್ಲ, ಎಲ್ಲ ಸ್ವಲ್ಪ ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. ನಿಮಗೆ ಹೇಳಿದ್ದು ಯಾಕೆಂದರೆ ಹಿಂದ್ಗಡೆ ಜಾಗ ಇಲ್ಲ, ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. ಯಾಕೊತ್ತಾ? ಅವಿ ಮಕ್ಕಳ ನೋಡ್ಕೊಳ್ಳೋ ಕೆಲಸ ನಿಂದು, ಮಕ್ಕಳ ಮೇಷ್ಟ್ರು ಈಗ ನೀನು, ಆಯಿತಾ? ಅಲ್ಲಲ್ಲಿಯ ಅಲ್ಲಿ ಏನಿದ್ದಾರೆ, ಹಳೆ ಹಾದಿ ಸಭೆಯಲ್ಲಿ ಅಪೊಸ್ತಲರ ಕೈಯಿಂದ ಅದ್ಭುತ ಕಾರ್ಯಗಳು ನಡೆದಾಗ ಅಲ್ಲಿ ಇರೋರು ಏನು ಮಾಡ್ತಾರೆ, ಅವ್ರ ಆಸ್ತಿನೆಲ್ಲ ಬಂದ್ಬಿಟ್ಟು ಅಪೊಸ್ತಲರ ಹತ್ರ ಇಟ್ಬಿಡ್ತಿರುತ್ತೆ. ಅಪೊಸ್ತಲರ ಅವ್ರ ಪಾಸ್ಟರ್ ಹತ್ರ ಇಟ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ನಮಗೆ ದೇವರೇ ಸಾಕು ತಗೊಂಡು ಪಾಸ್ಟರ್ ಕಾಲ್ ಕಡೆ ಹಾಕ್ಬಿಡ್ತಂತೆ. ಹಂಗೆ ಕೂಡ ನೀವು ಇರೋ ಆಸ್ತಿನ ನಿಮ್ಮ ಪಾಸ್ಟರ್ ಕಾಲ್ ಕಡೆ ಹಾಕ್ಬಿಡ್ಬೇಡಿ. ಅಲ್ಲಲ್ಲಿಯ ಆಯಿತಾ? ಅಲ್ಲಲ್ಲಿಯ ನೀವು ಹಂಗೆ ತಗೊಂಡ್ಬಂದ್ಬಿಟ್ಟು ನಿಮ್ಮ ಪಾಸ್ಟರ್ ಕಾಲ್ ಕಡೆ ಆಸ್ತಿನ ಹಾಕಿದ್ದು ಹೇಳ್ತಾ ಇಲ್ಲ. ಆ ಕಾಲದಲ್ಲಿ ಅಷ್ಟೊಂದು ಭಯಭಕ್ತಿ ಇತ್ತಂತೆ. ಏನು ಆಸ್ತಿ ಮನೆ ಮಸ್ತ ಏನು ಬೇಡ ಅಂದ್ರೆ ಎಲ್ಲ ಮಾರ್ಬಿಟ್ಟು ಎಲ್ಲರೂ ಸಮಾನಾಗಿ ಹಂಚ್ಕೊಬಿಡ್ತಿರಂತೆ. ನಿಮಗೆ 5 ಕೋಟಿ ಆಸ್ತಿ ಇದೆ, ಇವ್ರಿಗೆ 5 ಲಕ್ಷ ಆಸ್ತಿ ಇದೆ ಅಂತೆ, ಎಲ್ಲರೂ ಸಮಾನವಾಗಿರ್ಬೇಕಂದ್ರೆ ಎಲ್ಲ ಸಮಾನಾಗಿ ಹಂಚ್ಕೊಬಿಡ್ತಿರಂತೆ. ಅದ್ರ ವಾಕ್ಯನ ಓದಿ ಅಪೊಸ್ತಲರ ಕಥೆ 2ನೇ ಅಧ್ಯಾಯ 42ನೇ ವಾಕ್ಯದಿಂದ ಬೇಗ ಓದಪ್ಪ. 41ರಿಂದ ಓದಪ್ಪ, ಬೇಗ. ಯಾರು ಓದ್ತೀರಾ? ನಿಂಗರಾಜ್ ಜೋರ ಓದಪ್ಪ. ಅವನ ಮಾತಿಗೆ ಒಪ್ಪಿಕೊಂಡವರು ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು ಜೋರಾಗಿ 3,000 ಜನರು ಅದರಲ್ಲಿ ಸೇರಿದರು. ಯಾರು ಮಾತಾಡ್ತಿದ್ರು? ಅವನ ಮಾತಿಗೆ ಒಪ್ಪಿಸಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನುಮತಿಯಲ್ಲಿಯೂ ರೊಟ್ಟಿ ಮುರಿಯದಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರು ಒಗ್ಗಟ್ಟಾಗಿದ್ದು ಎಲ್ಲದವನ್ನು ಉದುವಾಗಿ ಅನುಭವಿಸುತ್ತಾ ತಮ್ಮ ಚರಾಸ್ತಿಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ತಮ್ಮ ಚರಾಚರ ಆಸ್ತಿಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದಾಗೆ ಹಂಚಿಕೊಡುತ್ತಾ ಇದ್ದರು. ತಮ್ಮ ಚರಾಸ್ತಿ ವಸ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡ್ತಾ ಇದ್ರು. ಏನು ಮಾಡ್ತಿದ್ರು ಗೊತ್ತಾ? ಆಸ್ತಿನ ಎಲ್ಲ ದುಡ್ಡು ತಂದು ಹಾಕ್ಬಿಡು ಸಭೆಗೆ ತಂದ ಮೇಲೆ ಎಲ್ಲರೂ ಪಾಲು ಮಾಡಿಬಿಡೋದು. 5 ಕೋಟಿ ಇರೋನು ತಂದು ಹಾಕೋದೆ, 5 ಲಕ್ಷ ಇರೋನು ತಂದು ಹಾಕೋದೆ, 500 ರೂಪಾಯಿ ತಂದು ಹಾಕೋದೆ. ತಂದು ಹಾಕಿದ ಮೇಲೆ ಒಬ್ಬರದೇ ಹೆಸರು ಕರೆದ್ಬಿಟ್ಟು ಅದು ಸಮಭಾಗ ಮಾಡಿ ಕೊಟ್ಬಿಡೋದು. ಎಷ್ಟು ಚೆನ್ನಾಗಿದ್ದಿರ್ಬೋದಲ್ಲ ಆ ಕಾಲದಲ್ಲಿ. ಇಲ್ಲಿ ದೇವ್ರ ವಾಕ್ಯದಲ್ಲಿ ಈಗ ನಿಂಗರಾಜ್ ಅವರು ಓದಿದೆ ಅಂತಾರೆ, ನಂಬಿದವರೆಲ್ಲರೂ 44ನೇ ವಾಕ್ಯ, ನಂಬಿದವರೆಲ್ಲ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭವಿಸ್ತಾ
ತಮ್ಮ ತಮ್ಮ ಚಿರಸ್ಥರ ಸ್ವತ್ತುಗಳಲ್ಲಿ ಮಾರಿ ಬಂದ ಹಣವನ್ನು ಅವರವರ ಅಗತ್ಯವಿದ್ದಾಗೆ ಹಂಚಿಕೊಡ್ತಾ ಇದ್ರು ಅಂತ ಬರೆದಿದ್ದಾರೆ. ಹಾಗಾದರೆ ಮಾರಿ ಬಂದಂಥ ದುಡ್ಡನ್ನ ಎಲ್ಲರೂ ಸಮ ಹಂಚ್ಕೊಳ್ತಿದ್ರು. ಅಲ್ಲಿ ಆಗ ಶ್ರೀಮಂತರೇ ಇರಲಿಲ್ಲ, ಬಡವನೂ ಇರಲಿಲ್ಲ, ಎಲ್ಲರೂ ಒಂದೇ ಲೆವೆಲಲ್ಲಿ ಇದ್ದರು. ಶ್ರೀಮಂತನೂ ಇಲ್ಲ, ಬಡವನೂ ಇಲ್ಲ, ಎಲ್ಲ ಒಂದೇ ಥರ. 5 ಕೋಟಿ ಆಸ್ತಿ ಇರೋನು ಸಭೆಗೆ ತಂದಾಗ್ತಿದ್ದ, 5 ಲಕ್ಷ ಇರೋನು ತಂದಾಗ್ತಿದ್ದ, 500 ರೂಪಾಯಿ ಇರೋನು ತಂದಾಗ್ತಿದ್ದ, ಇಲ್ಲದಿರೋನು ಇರ್ತಿದ್ದ. ಕೊನೆಗೆ ಸಭೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೊಡ್ತಾ ಇದ್ರು. ಆವಾಗ ಅಲ್ಲಿ ಏನಾಯಿತು, ಸಮಾನತೆ ಇತ್ತು. ಒಬ್ಬ ಶ್ರೀಮಂತ ಅಂತ ಯಾರು ಇಲ್ಲ, ಬಡವರು ಇಲ್ಲ. ಇದನ್ನು ನೋಡ್ತಾ 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 ಇದ್ದಾಗ ಈ ಅಪೊಸ್ತಲರ ಕಥೆ 5ನೇ ಅಧ್ಯಾಯದಲ್ಲಿ ಇದ್ದಾನಲ್ಲ ಈ ಅನನೀಯ ಮತ್ತು ಸಫೀರ, ನಾವು ಕೂಡ ಹಂಗೆ ಮಾಡ್ಬಿಡೋಣ ತೆಗೆದುಕೊಂಡು ಅವನೇನು ಮಾಡ್ದ, ಇದನ್ನ ನೋಡ್ದವನು ಎಲ್ಲರ ಕೊಟ್ಟು ಕೊಟ್ಟು ಹೆಸರು ತಗೊಳ್ತಾರೆ. ನಾನು ಯಾಕೆ ಹೆಸರು ತಗೋಬಾರ್ದು? ಹಾಂ, ಹಿಂಗೆ ಬರಲಿ, ನಾನು ಯಾಕೆ ತಗೋಬಾರ್ದು ಹೆಸರು ತಗೊಂಡು ಇವನೇನು ಮಾಡ್ದ ನೋಡಿ. ಇಲ್ಲಿ ಓದೀಗ, ಈಗ ಅರ್ಥ ಆಗ್ತದೆ ನನಗೆ. ಅನನೀಯ ಹಾಂ ಓದಿ. ಆದರೆ ಹಾಂ, ಅನನೀಯನೆಂಬ ಒಬ್ಬ ಮನುಷ್ಯನು ಹಾಂ, ಸಪ್ಲೈಯರೆಂಬ ತನ್ನ ಹೆಂಡತಿ ಸಮೇತ ಒಂದು ಭೂಮಿಯನ್ನು ಮಾರಿ. ನೋಡಿ ಅಲ್ಲಿ ಅನನೀಯ ಎಂಬುವನು ತನ್ನ ಹೆಂಡತಿಯ ಸಮೇತ ಒಂದು ಭೂಮಿ ಮಾರಿ. ಹಾಗೆ ಒಂದು ಭೂಮಿ ಇದ್ದರೆ ಅವನ ಹತ್ರ ಸುಮಾರು ಭೂಮಿ ಇತ್ತು ಅಂತ ಅರ್ಥ. ಕೆಲಸ ಇದೆಯಾ? ಅಲ್ಲಿ ಅವನು ಎಲ್ಲ ಭೂಮಿಯಿಂದ ಬರ್ದಿಲ್ಲ, ಒಂದು ಭೂಮಿಯಿಂದ ಬರೆದಾಗ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವನಿಗೆ ತುಂಬ ಜಾಗ ಇತ್ತು, ಅದನ್ನು ಒಂದು ಭೂಮಿನ ಮಾರ್ದ ಇವನು. ಅಲ್ಲಿ ಎಲ್ಲ ಭೂಮಿ ತೋರಿಸಿಲ್ಲ, ಒಂದು ಭೂಮಿಯಿಂದ ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಬಳಿಯಲ್ಲಿ ಇಟ್ಟನು. ಏನು ಮಾಡ್ದಂತೆ, ಹೆಂಡತಿಯ ಒಪ್ಪಿಗೆ ಪಡ್ಕೊಬಿಟ್ಟು ಒಂದು ಭಾಗನ ಏನು ಮಾಡ್ದ, ಇನ್ನೊಂದು ಭಾಗನ ಏನು ಮಾಡ್ದ, ತಂದ್ಬಿಟ್ಟು ಪಾದದ ಕೆಳಗಡೆ ಇತ್ತ. ನೋಡಿ ಎಂಥ ನಾಟಕ ಅಂತೇಳಿ. ಅಲೆಲಿಯ ಎಂಥ ನಾಟಕ ಆಗುತ್ತಾ. ನಾನು ದಶಮ ಭಾಗನ ಕರೆಕ್ಟಾಗಿ ಆಗ್ತೀನಿ ಅಂತ ಕೆಲವೊಂದು ಜನ ಹೇಳ್ತಾರೆ. ನಮ್ಮ ಸಭೆಯಲ್ಲಿ ಯಾರು ದಶಮ ಭಾಗ ಆಗ್ತಾ ಇಲ್ಲ. ಈಗ ಹೇಳ್ತೀನಿ, 10,000 ಸಂಬಳ ಬಂದಾಗ 1,000 ಆಗ್ತಾಯಿದ್ದ, 20,000 ಬಂದಾಗ 2,000 ಆಗ್ತಿದ್ದ, 35,000 ಬಂದಾಗ 3,000 ಸಭೆ ಕೊಡಬೇಕಾ? 10,000 ಬಂದಾಗ 1,000 ಕೊಡ್ತಾ ಇದ್ದ, 20,000 ಬಂದಾಗ 2,000 ಕೊಡ್ತಾ ಇದ್ದ, ತಿಂಗಳಿಗೆ 50,000 ಬಂದಾಗ 5,000 ಕೊಡಬೇಕಾ? ಆವಾಗಲೇ ಪುನಃ ಲಾಸ್ಟಿಗೆ ಬರೋದು. ಪುನಃ ಎಲ್ಲಿಗೆ ಬರ್ತೀಯಾ? 10,000ಗೆ ಬರ್ತೀಯ ನೀನು. ಅಲ್ಲಲ್ಲಿಯ ದೇವ್ರ ವಿಷಯದಲ್ಲಿ ಚೌಕಾಸಿ ಮಾಡೋಕೆ ಹೋಗ್ಬೇಡಿ. ನೀವು ಏನನ್ನು ಅರ್ಕೆ ಮಾಡ್ಕೊಂಡಿರ್ತೀರೋ ಅದನ್ನು ಕರೆಕ್ಟಾಗಿ ಕೊಡಿ. ದೇವ್ರ ಮುಂದೆ ನಾಟಕ ಬೇಡ. ಆಸ್ತಿ ಮಾರಾಟ ಆಗೋಲ್ಲಿವರೆಗೂ ನಾನು 10 ಲಕ್ಷ ಬಂದರೆ 1 ಲಕ್ಷ ಸಭೆ ಕೊಡ್ತೀನಿ ಅಂತ ಹೇಳೋದು. ಮಾರಾಟ ಆದಮೇಲೆ 10,000 ಕೊಟ್ಬಿಟ್ಟು ಹೋಗೋರು ಇದ್ದಾರೆ. ಅದು ನಮ್ಮ ಸಭೆಯಲ್ಲಿ ಯಾರು ಕೊಟ್ಟಿಲ್ಲ. ಅಲ್ಲಲ್ಲಿಯ ನಿಮ್ಮ ಎದುರುಗಡೆ ಹೇಳ್ತೇನೆ, ಯಾರು ಕೊಟ್ಟಿಲ್ಲ, ಯಾರು ಆಸ್ತಿ ಗಿಸ್ತಿ ಮಾರಾಟ ಮಾಡಿಲ್ಲ. ಉದಾಹರಣೆಗಳಿದು 10,000 ಕೊಟ್ಟಾಗುತ್ತೆ. ದೇವ್ರು ಹೇಳ್ಬೋದು 90,000ಗೆ ಕುಟ್ಟೆ ಹಿಡಿಯಂಗೆ ಮಾಡೇ ಮಾಡ್ತಾರೆ. ನೀವು ದೇವ್ರ ಮುಂದೆ ಒಪ್ಕೋಬೇಡಿ. ಆಸ್ತಿ ಮಾರಾಟ ಆದ್ಮೇಲೆ ನಿಮ್ಮ ಇಷ್ಟ ಬಂದಷ್ಟು ಹಾಕಿ ನಿಮ್ಮನ್ನು ಕೇಳಿದ್ವಾ ನಾವು? ಅದಕ್ಕೆ ದೇವ್ರ ಮುಂದೆ ಒಪ್ಕೊಬಾರ್ದು ಹೇಳೋದು. ಈ ಮನಸ್ಸ ಏನು ಮಾಡ್ದವತ್ತ, ಹೆಂಡತಿ ಸಮೇತದಿಂದ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಅಪೊಸ್ತಲರ ಪಾದದಲ್ಲಿ ಇಟ್ಟ ತಕ್ಷಣ ಆಗ ಫಾಸ್ಟ್ ಆಗಿರ್ತಕ್ಕಂಥ ಪೇತ್ರನಿಗೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. 3ನೇ ವಾಕ್ಯ ಓದಿ. ಆಗ ಪೇತ್ರನು ಅನನೀಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ಅನನೀಯ, ಸೈತಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಏಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿ? ನೋಡಿ ಕೇಳಿ. ಆಗ ಪೇತ್ರ, ಅನನೀಯನು, ಸೈತಾನನೇ ನಿನ್ನ ಹೃದಯದಲ್ಲಿ ತುಂಬಿಕೊಂಡೇನು? ನೀನೇಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೆ? ಹಾಗಾದರೆ ಇಲ್ಲಿ ಸಭೆಗೆ ವಂಚಿಸ್ತಿದ್ಯಾ ಅಂತ ಕೇಳಲಿಲ್ಲ. ಪಾಸ್ಟರ್ ಆಗಿಲ್ಲ ನನಗೆ ವಂಚನೆ ಮಾಡ್ತಿದ್ದೆ ಕೇಳಲಿಲ್ಲ. ಪವಿತ್ರ ಆತ್ಮನಿಗೆ ವಂಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಕೇಳಿದಾಗಾದರೂ ಈ ಮುಟ್ಟಾಳನಿಗೆ ಅರ್ಥವಾಗಬೇಕಾಗ್ತಾರೆ. ನಿಜ ಪಾಸ್ಟ್ರಿಗೆ ಗೊತ್ತಾಗಾಯ್ತು ನನ್ನ ಬುದ್ಧಿವಂತಿಗೆ, ನಾನು ಹಿಂದೆ ನಾಟಕ ಆಡಬಾರ್ದು. ಸಡನ್ ಒಪ್ಕೊಬೋದಿತ್ತಲ್ಲ ಭವನಿ. ಅಲ್ಲ ಅಶೋಕ, ಈಗ ಅಶೋಕ ಸ್ವಲ್ಪ ಭಾಗನ ಬಚ್ಚಿಟ್ಕೊಂಡಿದ್ಯಾ ಯಾಕೆ ಅಂತ ಕೇಳಿದಾಗ ಆ ಕ್ಷಣದಲ್ಲಿ ನೀವು ಒಪ್ಕೊಬೋದಿತ್ತಲ್ಲ ಪಾಸ್ಟ್ರಿಗೆ ಗೊತ್ತಾಗೋಯ್ತು ಅಂತ. ಅಲ್ಲೂ ಏನು ಮಾಡ್ತಾನೆ, ಕಳ್ಳಾಟ ಆಡ್ದ. ನೋಡಿ ಅಲ್ಲಿ ಸ್ವತರಾಗಲಿ ಭಾಳ ಚೆನ್ನಾಗಿದೆ. ಇಂಥವ್ರು ಯಾರಿದ್ದೀರಾ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ. ಯಾರ್ಯಾರು ಇದ್ದೀರಾ? ಬಾಯಲ್ಲಿ ಹೇಳಿದೆ ಒಂದು, ಮಾಡ್ತಾ ಇರೋದೇ ಒಂದು. ಯಾರ್ಯಾರು ಇದ್ದೀರಾ? ಮಗನ ಸಂಬಳ ಬಂದುಬಿಟ್ರೆ ತಿಂಗಳ 1,000 ರೂಪಾಯಿ ಹಾಕ್ತೀನಿ, ಗಂಡ ದುಡ್ದುಬಿಟ್ರೆ 1,000 ಹಾಕ್ತೀನಿ, ಕೊನೆಗೆ ಬರೋದೇ 200 ರೂಪಾಯಿ. ಅಲ್ಲಲ್ಲ, ಮಾಡಬೇಡಿ ಆ ಥರ. ನೀವು ಆಲಯಕ್ಕೆ ಹಾಕುವಂಥದ್ದಿದೆ ನೋಡಿ, ಅದು 10 ಜನಕ್ಕೆ ಹೋಗ್ತದೆ. ಇರಲಿ ಅಲ್ಲಿ
ಅರಣ್ಯ ಸೈತಾನ್ ರಜೆ ತುಂಬಿಕೊಳ್ಳಿ. ನೀನು ಹೊಲದ ಕೆಲವನ್ನು ಬಚ್ಚಿಟ್ಟುಕೊಂಡು ವಂಚಿಸಬೇಕೆಂದಿದೆ. ಆ ಆಸ್ತಿ ಇದ್ದಾಗ ಓದಬೇಕು. 4ನೇ ವಾಕ್ಯ ಜೋರಾಗಿ ಓದ್ಬೇಕೀಗ. ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ. ಆ ಆಸ್ತಿ ಇದ್ದಾಗ ನಿಂದೆ ಆಗಿತ್ತಲ್ಲ. ಹಾಂ, ಮಾರಿದ ಮೇಲೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ. ಮಾರಿದ ಮೇಲೆ ಆ ದುಡ್ಡು ನಿನ್ನ ಹತ್ರ ಇತ್ತು ತಾನೆ. ಹಾಂ, ನೀನು ಈ ಕಾರ್ಯವನ್ನು ನನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀ ಈ ಕಾರ್ಯವನ್ನು ಯೋಚಿಸಿದ ಯಾಕೆ? ನೀನು ಯಾಕೆ ನಾ ಕಾಣಿಕೆ ಕೊಡ್ತೀನಿ ಯೋಚನೆ ಮಾಡ್ಕೊಂಡೆ? ನೋಡಿ ಕೇಳ್ತಿದ್ದಾರೆ, ಆಸ್ತಿ ಮಾರಿದಾಗಲೂ ನಿನ್ನ ಹತ್ರ ಇತ್ತು, ಬಂದ ಮೇಲೆ ದುಡ್ಡು ನಿನ್ನ ಹತ್ರ ಇತ್ತು, ನೀನು ಯಾಕೆ ಈ ಥರ ಮಾಡ್ತೀನಿ ಯೋಚನೆ ಮಾಡಿದೆ? ಅಲ್ಲಿ ಹೆಂಡತಿ ಸಮೇತ ತಗೊಂಡು ಬರ್ತಿದೆ. ಅದಕ್ಕೆ ಹೇಳೋದು ಗಂಟೆ ಹೆಂಡತಿ ಯೋಚನೆ ಮಾಡೋಕೆ ಸರಿಯಾಗಿ ತೀರ್ಮಾನ ಮಾಡಿ ಅಂತ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿಯ ಹೆಂಡತಿ ಮೇಲೆ ಪಿನ್ ಹಾಕಿದಾಗ ಗಂಡ ಕೇಳಬಾರ್ದು, ಗಂಡ ಮೇಲೆ ಪಿನ್ ಹಾಕಿದಾಗ ಹೆಂಡತಿ ಕೇಳಬಾರ್ದು. ಗಂಡನ ತಪ್ಪಿದ್ರೆ ಹೆಂಡತಿ ತಿದ್ದಲೇಬೇಕು, ಹೆಂಡತಿ ತಪ್ಪಿದ್ರೆ ಗಂಡ ತಿದ್ದಲೇಬೇಕು. ಅಭಿ ಬಂದ್ಬಿಟ್ಟು ಹೇಳ್ತಾನೆ, ಲೇ ಪಕ್ಕದ ಮನೆ ನೋಡಿ ಯಾರ್ದೋ ಮಚ್ಚಿ ಬಿದ್ದು ಎತ್ಕೊಂಡ್ಬಂದ್ಬಿಡ್ಲ ಅಂತ ಹೇಳಿದಾಗ ನೀನು ಸಡನ್ನಾಗಿ ಹೇಳ್ಬೇಕು, ಹೇಯ್ ಬೇಡ ಅದು ದೇವ್ರದ್ದು ಅಂತ ಹೇಳ್ಬೇಕು. ಶ್ವೇತೆ ಹೇಳ್ತಾಳೆ, ಅಲ್ಲೊಂದು ಬಂಗಾರದ ಚೈನ್ ಬಿದ್ದು ಎತ್ಕೊಂಡ್ಬಂದ್ಬಿಡ್ಲ, ಅವ್ರ ಮನೆ ಕಿಟಕಿಲಿ ಇಟ್ಟಿದ್ದಾರೆ ನೋಡೋದು, ಬೇಡ ಕಡೆ ದೇವ್ರು ಸಾಪ್ ಹಾಕ್ತಾರೆ ನೀನು ಹೇಳ್ಬೇಕು. ಎತ್ಕೊಂಡ್ಬಂದ್ರೆ ಇಬ್ರಿಗೂ ಸಾಪ. ಅಲ್ಲದಕ್ಕ ಅಲ್ವ ಅಭಿ? ಯೋಚನೆ ಮಾಡಿ ನೋಡಿ. ಆದಮ್ಮ ಹಣ್ಣು ತಿಂದಿಲ್ಲ, ಅವ್ವ ತಂದು ಕೂಡ ತಿಂದ್ಬಿಟ್ರು. ಸ್ವಲ್ಪ ಗಂಟೆ ಹೆಂಡ್ತಿ ಸ್ವಲ್ಪ ಮಾಡುವಾಗ, ಸ್ವಲ್ಪ ಕೆಲಸ ಮಾಡುವಾಗ ಗಂಡ ತಪ್ಪು ಮಾಡಿದಾಗ ಹೆಂಡತಿ ತಿದ್ದಬೇಕು, ಹೆಂಡತಿ ತಪ್ಪು ಮಾಡಿದಾಗ ಗಂಡ ತಿದ್ದಬೇಕು. ಈ ಫಸ್ಟು ವಾಕ್ಯದಲ್ಲಿ ಬರೋದು ಹೆಂಡತಿ ಒಪ್ಪಿಗೆ ಅಂತೇಳಿ. ಆಗ ಹೆಂಡತಿ ಜೊತೆ ಹೇಳುವಾಗ ಹೆಂಡತಿಗೆ ತಿದ್ಬೋದಿತ್ತಲ್ವ? ಬೇಡ ಕಣ್ರಿ, ದೇವ್ರ ವಿಷಯದಲ್ಲಿ ನಾಟಕ ಆಡಬೇಡಿ ಅಂತ ಹೇಳ್ಬೋದಿತ್ತಲ್ಲ. ಹೋಗಲಿ ಗಂಡನಾದ್ರೂ ಹೇಳ್ಬೋದಿತ್ತಲ್ಲ, ಬೇಡ ಕಡೆ ನಾವು ಈ ಥರ ಮಾಡೋದು ಬೇಡ ಹೇಳಿ. ನೋಡಿ ಅಲ್ಲಿ ಬರೆದಿದೆ, ನೀನು ಹೊಲದ ಕ್ರಯದಲ್ಲಿ ಕೆಲವನ್ನು ವಂಚಿಸಿದೆ. ಆ ಆಸ್ತಿ ಇದ್ದಾಗ ನಿನ್ನದಾಗಿತ್ತಲ್ವೇ, ಮಾರಿ ಬಂದ ಮೇಲೆ ಹಣವು ನಿನ್ನ ಅಧೀನದಲ್ಲಿತ್ತಲ್ವೇ. ನೀನು ಹೃದಯದಲ್ಲಿ ಯೋಚಿಸಿಕೊಂಡಿದ್ದಕ್ಕೆ ನೀನು ಸುಳ್ಳಾಡಿದ್ದು ಜೋರಾಗಿ ದೇವರಿಗೆ ಆಡಿದ್ದಿ ಎಂದನು. ಹಂಗೆ ಹೇಳಿದಾಗ ನಾನು ಗ್ಯಾರಂಟಿ ಅಡ್ಡ ಬಂದ್ಬಿಡ್ದೆ, ಪಾಸ್ಟ್ರೆ ಬೇಡ ಮಾಸ್ಟ್ರೆ ಅಂತ ಬಿಡ್ತಿದ್ದೆ. ಗೊತ್ತಾಗೋಯ್ತಲ್ಲ ಅದರಲ್ಲಿ ಈ ಮುಟ್ಟಾಳ ಏನು ಮಾಡೋದಕ್ಕೆ ಏನಾಯ್ತು ಗೊತ್ತಾ? 5ನೇ ವಾಕ್ಯ ಜೋರಾಗಿ ಓದಿ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೇಳಿಸಲ್ಲ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಎಲ್ಲರಿಗೂ ಮಹಾಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಊಣಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿ. ಸರಿ 5ನೇ ವಾಕ್ಯ ಮಾತ್ರ ಓದನೀಗ. ಆ ಮಾತುಗಳನ್ನು ಕೇಳಿದ ಕೂಡಲೇ ಅನನೀಯನು ಪ್ರಾಣ ಬಿಟ್ಟನು. ಕೇಳಿದವರಿಗೆಲ್ಲರಿಗೂ ಮಹಾಭಯ ಹಿಡಿತು. ಯಾರಿಗೆ? ಈ ಸಭೆಯೊಳಗಡೆ ಬಂದ್ಬಿಟ್ಟು ಒಬ್ಬ ಮೋಸ ಮಾಡ್ದ. ನಾನು ಸಡನ್ನಾಗಿ ಹೇಳ್ತೀನಿ, ನೀನು ಈ ಥರ ಮಾಡ್ತಾ ತಪ್ಪು ಅಂತೇಳಿ. ಸಡನ್ನಾಗಿ ಅವ್ನು ಸತ್ತೋದಾಗ ಬಾಕಿ ಇರೋರಿಗೆಲ್ಲ ಏನಾಗ್ತದೆ? ಭಯ ಬರ್ತದೆ, ಗ್ಯಾರಂಟಿ ಬರ್ತದೆ. ಇಲ್ಲೇ ನಾನು ಹೇಳ್ತೀನಿ, ನೀ ಮಾಡ್ರೋ ತಪ್ಪು, ನೀನು ಅರ್ಕೆ ಓದ್ಕೊಂಡು ಈ ಥರ ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಅವನು ಒಪ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಸಡನ್ ಸತ್ತೋಗ್ಬಿಡ್ತಾರೆ. ಅವನಿಗೆ ಮಾತ್ರ ಅಲ್ಲ, ವಾಕ್ಯ ಕೂಡ ನನಗೂ ಭಯ ಬಂದ್ಬಿಡ್ತದೆ. ಅಲ್ಲಯ್ಯ, ನಿಜ ತಾನೆ? ಆ ಮಹಾಭಯ ಹಿಡಿದು, ಸಾಮಾನ್ಯ ಭಯ ಅಲ್ಲ, ಮಹಾಭಯ ಬರ್ತದೆ. ಆಗ ಯೌವನಸ್ಥರು ಹೋಗಿ ಅವನ ವಸ್ತ್ರದಲ್ಲಿ ಸುತ್ತಿ ಹೋಗ್ಕೊಂಡು ಹೋಗಿ ಊನಿಟ್ರೆ ಅವನ ನೆಂಟ್ರೆಸ್ಟನ್ನ ಕೂಡ ಕರೀಲಿಲ್ಲ ಅಲ್ಲಿ. ಹಲೋ, ಅರ್ಥ ಮಾಡ್ಕೊಳ್ಳಿ. ಊನಿಟ್ಟಿದಾಗ ಅವ್ರ ನೆಂಟ್ರೆಸ್ಟನ್ನ ಕರೆದ್ರ ನೆಟ್ಟಿಗೆ ಸಭೆಯವ್ರ ಎತ್ಕೊಂಡು ಊದ್ಬಿಟ್ರಂತೆ. ಅದ್ರ ಅರ್ಥ ಅವನು ಯಾವುದಕ್ಕೂ ಬೇಡದಿರೋನು ಅಂತೇಳಿ ಸಭೆಯವ್ರ ತಗೊಂಡು ಊತಾಕ್ಬಿಟ್ರು. ಈಗ ಆ ವಯಸ್ಸತ್ತ, ಈಗ ಈ ಒಕ್ಕ ಬರ್ತಾಳೆ. ಈಗ ನೋಡಿ ಹೆಂಗೆ ಬರ್ತಾಳೆ, ನೋಡಿ ಆ ಒಕ್ಕ ಹೆಂಗೆ ಬರ್ತಾಳೆ ನೋಡ್ಕೊಳ್ಳಿ. ಈಗ ಕೆಳಗಡೆ ವಾಕ್ಯ ನೋಡಿ, ಆ ಒಕ್ಕಂದು 7ನೇ ವಾಕ್ಯದಿಂದ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ಅವನ ಹೆಂಡತಿದ್ರೆ ಆ ಒಕ್ಕ, ಆ ಏನು ಹೆಂಡತಿ ಒಳಗೆ ಬಂದಳು. ಸಂಗತಿಯನ್ನು ತಿಳಿಯದೆ ಒಳಗೆ ಬಂದರು. ಪೇತ್ರನು ಆಕೆಯನ್ನು ನೋಡಿ, ನೀನು ಸಂಗತಿಯನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಅಂತ ಕೇಳ್ದ. ಆಕೆ ಯಾವುದು ಇಷ್ಟಕ್ಕೆ ಅಂದಳು. ನೋಡಿ, ಇಷ್ಟೇ ಹಣಕ್ಕಂತ ಪಾಸ್ಟರ್ ಪುನಃ ಕೇಳಿದ್ರು. ಏನೋ ಈ ಹೊಲನ ಮಾಡಿದ ಇಷ್ಟೇ ಹಣಕ್ಕ ಅಂತ ಕೇಳಿದ್ರು. ಆಯ್ತು, ಆಗ ಹೌದು ಅಂತ ಹೇಳಿದ್ರು. ಆಗ ಪೇತ್ರನ್ನು ಓದಿ. ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮವನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ನೀವು ಒಂದು ಅಗ್ರಿಮೆಂಟ್ ಯಾಕೆ ಮಾಡ್ಕೊಂಡ್ರಿ? ನೀವಿಬ್ಬರು ಸೇರ್ಕೊಂಡು ದೇವ್ರ ಆತ್ಮನ ಯಾಕೆ ಪರೀಕ್ಷೆ ಮಾಡ್ತಾ ಇದ್ದೀರಾ?
ಮನುಷ್ಯನ ಆತ್ಮನ ಪರೀಕ್ಷೆ ಮಾಡ್ಬೋದು, ದೇವರ ಆತ್ಮನ ಯಾಕೆ ಪರೀಕ್ಷೆ ಮಾಡಿದ್ರೆ ಅಂತ ಕೇಳಿದಾಗ ನಾನಾಗಿದ್ರೆ ಹೋಗಿ ಅಡ್ಡ ಬಿದ್ದುಬಿಡ್ತಿದ್ದೆ. ಆಯಿತು ಆಯಿತು ನೆಕ್ಸ್ಟ್ ಅಲ್ಲಿ ಓದಿ. ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ನೋಡಿರಿ, ಗಂಡನನ್ನು ಊತಾಕಿರೋರಿಗೆ ಬರ್ತಾ ಇದ್ದಾರೆ. ಮಕ್ಕಳಿಗೆ ನೋಡಿ ಹೇಳ್ತಾರೆ ಗೊಗ್ಗಾಯ ಬರ್ತಾನೆ ಅಂತೇಳಿ, ಹಂಗೆ ಅವಳಿಗೆ ಹೇಳಿದ್ದಾರೆ ನಿನ್ನ ಗಂಡ ಊತಾಕಿರೋ ಬರ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಮುಂದೆ ಬನ್ನಿ ಅಪ್ಪ, ಎಲ್ಲ ಮುಂದೆ ಮುಂದೆ ಬನ್ನಿ, ಎಲ್ಲ ಮುಂದೆ ಮುಂದೆ ಬನ್ನಿ, ಆಯ್ತಾ? ಕೇಳಿ, ಗಂಡನನ್ನು ಊತಿಟ್ಟವ್ರಿಗೆ ಬರ್ತಾ ಇದ್ದಾರೆ, ನಿನ್ನ ಊತಾಕ್ತಾರೆ ಅಂತ ಹೇಳಿದಾಗ ಹಾಗಾದ್ರೂ ಇವಳು ತಪ್ಪಾಗೋದು ಕಿರ್ಚ್ಬೋದಿತ್ತಲ್ಲ, ಕಿರ್ಚೋದು, ಇವಳು ಕಿರ್ಚಿರಲಿಲ್ಲ. ನೆಕ್ಸ್ಟ್ ಓದಿ ಅಲ್ಲಿ. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಕೂಡಲೇ ಯಾವಾಗ ಅವಳು ಒಪ್ಕೊಳ್ಳಿಲ್ಲ, ಯಾವಾಗ ಅವ್ರಿಗೆ ಪಶ್ಚಾತ್ತಾಪ ಬರಲಿಲ್ಲ, ಯಾವುದು ನಾನು ಮಾಡಿದ ತಪ್ಪು ಆಲೋಚನೆ ಬರಲಿಲ್ಲ, ತಕ್ಷಣನೇ ಆ ಪಾಸ್ಟರ್ ಕಾಲ್ ಕೆಳಗಡೆ ಬಿದ್ದು ಪ್ರಾಣ ಬಿಟ್ಲು. ನೆಕ್ಸ್ಟ್ ಆ ಯೌವನಸ್ಥರು ಒಳಗೆ ಬಂದು ಆಕೆಯು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಆ ಗಂಡನ ಮೊಗಲಲ್ಲಿ ಇಟ್ಟನು. ಯಾಕೆ ಗಂಡನ ಮಗಲಲ್ಲಿ ಇಟ್ಟರು ಗೊತ್ತಾ? ಗಂಡ ಹೆಂಡ್ರು ಇಷ್ಟೇ ಅಂತ. ಕರ್ಮವೇ, ಎಂಥ ಕರ್ಮದ ಜನಗಳು ನೋಡಿ. ಗಂಡನ ಜೊತೆಯಲ್ಲೇ ಅವಳು ಮೂನಿಟ್ರಂತೆ, ಅಷ್ಟೂ ಗೊತ್ತಾಗ್ಲಿಲ್ಲ ಅವರಿಗೆ. ನಾ ಕೇಳ್ತಾರೆ ಗೊತ್ತಾ, ಆ ಯೌವನಸ್ಥಿಗೆ ಎಷ್ಟು ಸುಸ್ತಾಗಿರ್ಬೋದು. ಗಂಡನ ಊತಾಕ್ಬಿಟ್ಟು ಬಂದ ತಕ್ಷಣ ಹೆಂಡ್ತಿನ ಎತ್ತೋಗಿ ಬಂದಂತೆ ಅವರು, ಹೆಂಡ್ತಿನ ಎತ್ಕೊಂಡೋಗ್ಬಿಟ್ಟು ಆ ಗಂಡನ ಮಗಲಲ್ಲಿ ಊತಾಕ್ಬಿಟ್ರು. ನನ್ನ ಕರ್ಮ ಹಿಂಗೇನೆ. ಅಲ್ಲಯ್ಯ ಅಥವಾ ಮಾತಿಗೆ ತಪ್ಪಾಗ ಹೋಗ್ಬೇಡಿ, ಆಯ್ತಾ? ಅದು ಹೌದಪ್ಪ. ಮತ್ತು ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದ್ದವರೆಲ್ಲರಿಗೂ ಮಹಾ ಭಯ ಹಿಡಿತು. ಸರ್ವ ಸಭೆಗೂ ಈ ಸಂಗತಿ ಕೇಳಿದವರಿಗೆಲ್ಲ ಮಹಾ ಭಯ ಹಿಡಿಯಿತು. ಈಗ ಈ ಕಥೆ ಗೊತ್ತಾಯ್ತಲ್ಲ ನಿಮಗೆ? ವಾಕ್ಯ ನಿಲ್ಸೋಣ? ಮುಂದುವರಿಸ್ಬೇಕಾ? ಹಂಗಾದ್ರೆ ಕೇಳಿ, ಈ ಕಥೆ ನಿಮ್ಗೆ ಅರ್ಥ ಆಯ್ತಲ್ಲ? ಗಂಡ ಹೆಂಡ್ತಿರೆ, ದಯವಿಟ್ಟು ನೀವು ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಿರೋ ಕೆಟ್ಟ ಕಾರ್ಯ ಮಾಡಬೇಕಿರೋ ಹೆಂಡ್ತಿಗೆ ಗೊತ್ತಿಲ್ಲದಂಗೆ ಗಂಡ ಯಾವ ವ್ಯವಹಾರ ಮಾಡಬಾರ್ದು. ಹೆಂಡ್ತಿಗೆ ಗೊತ್ತಿಲ್ಲದಂಗೆ ಗಂಡ ಯಾವ ವ್ಯವಹಾರ ಮಾಡಬಾರ್ದು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಪ್ರೇಮ ಮಾಡಿ ನನಗೆ ಹೇಳಿದಾರಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ನನ್ನ ಹೆಂಡ್ತಿಗೆ ನನ್ನ ಬ್ಯಾಂಕಲ್ಲಿ ಇರೋಂಥ ಈ ಅಕೌಂಟು ಹಂಗೆ ಹೇಳ್ಕೊಂಡು ದುಡ್ಡು ತಾರಾಮಾರ ಇಲ್ಲ. ನಾನು ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ, ನಂದು ಗೂಗಲ್ ಪೇದು ನಂಬರ್ ಎಷ್ಟು, ಸೀಕ್ರೆಟ್ ನಂಬರ್ ಎಷ್ಟು, ಫೋನ್ಪೇದು ಸೀಕ್ರೆಟ್ ನಂಬರ್ ಎಷ್ಟು ಎಲ್ಲ ಹೇಳಿದ್ದೀನಿ. ಯಾಕೆ ಅಂದರೆ ಕದ್ದು ಮುಚ್ಚಾಟ ಇರಬಾರ್ದು. ಹಂಗೇನೆ ನಾನು ಅವಳಿಗೆ ಹೇಳ್ತೀನಿ, ಪೆಟ್ಟಿಗೆಲ್ಲಿ ಯಾವ್ಯಾವ ಮೂಲಲ್ಲಿ ಇಟ್ಟಿದ್ದೆ ನನಗೆ ಹೇಳು ಅಂತ. ಯಾಕೆ? ಹೆಂಡ್ತಿ ಕಷ್ಟಪಟ್ಟು ಕೂಡಿಸಿದ್ರೆ ಗಂಡ ಕದ್ಕೊಂಡು ಹೋಗ್ಬಾರ್ದು. ಕದ್ಕೊಂಡೋದ್ರೆ ಅವ್ನು ಗಂಡನೇ ಅಲ್ಲ, ಗಂಡ ಅಲ್ಲ, ಗಂಡಸೇ ಅಲ್ಲ. ಅಲ್ಲಲ್ಲಿಯಾ ಅರ್ಥ ಆಗ್ತಿದ್ಯಾ? ಯಾವತ್ತೂ ಕೂಡ ಬೇಡ, ಬಿಡಿಸ್ಕೋಬಾರ್ದು. ನಾನು ಹೇಳ್ತಾ ಇದ್ದೀನಿ ಗೊತ್ತಮ್ಮ, ನಿಮ್ಮ ಗಂಡ ಕುಡ್ಕಾಗಿದ್ರೆ, ನಿಮ್ಮ ಗಂಡ ದುಡ್ಡನ್ನ ಕಿತ್ಕೊಂಡೋಗಿ ಹಾಳು ಮಾಡೋದಾಗಿದ್ರೆ, ನಿಮ್ಮ ಗಂಡ ವೈಭಿಚಾರ ಇದ್ದರೆ ಅಂಥ ಗಂಡನಿಗೆ ಹೇಳ್ದಾಗ ದುಡ್ಡು ಕೊಡಿಸಿಡಿ, ಅದು ತಪ್ಪಲ್ಲ. ಆದರೆ ಗಂಡ ಒಳ್ಳೆಯವನಾಗಿದ್ರು ಕೂಡ ಗಂಡರ ಮುಂದೆ ನಾಟಕ ಆಡ್ಕೊಂಡು ಪೆಟ್ಟಿಗೆ ಮೂಲೆಯಲ್ಲಿ ಇಟ್ಕೊಂಡ್ರೆ ಗೊತ್ತಿಲ್ಲದಂಗೆ ಚೀಟಿ ಕಟ್ಟಕ್ಕೆ ಹೋಗೋದು, ಚೀಟಿ ಅವನು ಓಡೋದಾಗ ಗಂಡನ ಮುಂದೆ ಹೇಳೋದು. ಅಲ್ಲಿ ನಾನು ಹೇಳ್ತಿರೋದು ನಿಂಗರಾಜಿಗೆ ಅರ್ಥ ಆಗೋದಿಲ್ಲ ನೋಡಿ, ಮದುವೆ ಆಗಿಲ್ಲ, ಆಯ್ತ್ಯ ಆದಷ್ಟು ಬೇಗ ಆಯ್ತ್ಯ, ಈ ವರ್ಷದಲ್ಲಿ ಆಯ್ತ್ಯ. ಆಮೇಲೆ ಮದುವೆ ಆದಾಗ ಹೆಂಡತಿ ಜೊತೆ ನಾವು ಹೇಳ್ಬೇಕು, ನೋಡಿ ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಹೆಂಡತಿ ಏನು ಹೇಳಬೇಕು? ಗಂಡನಿಗೆ ಹೇಳಬೇಕು. ಇವತ್ತು ಸುಮಾರು ಜನ ಹೆಂಡ್ತಿರಿದ್ದಾರೆ, ಬಟ್ಟೆಲ್ಲಿ ಹಾಕೊಂಡು ಆದಮೇಲೆ ನಾನು ಸಿಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋರು ಇದ್ದಾರೆ. ಗಂಡನ ಕೇಳೋದಿಲ್ಲ ನಿಂಗರಾಜು, ಹೋಗುವಾಗ ಕೇಳೋದು. ಸುಮಾರು ಜನ ಗಂಡನಿದ್ದಾರೆ, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋದಿಲ್ಲ. ನೀವು ನಂಬ್ತೀರ ಬಿಡ್ತೀರ, ನಾನು ಎಲ್ಲಿಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತೀನಿ. ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ನಾನು ಇಂಥವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಕಸ್ಮಾತ್ ನಾನು ಎಲ್ಲೋ ಬರುವಾಗ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ನಾನು ಶಾರದನ ಮನೆಗೆ ಹೋಗಿದ್ದೆ, ನಾನು ಇಂಥವ್ರ ಮನೆಗೆ ಹೋಗಿದ್ದೆ ಅಂತ ಬಂದ ಮೇಲೆ ಆದರೂ ಹೇಳ್ತೀನಿ. ಯಾಕೆಂದರೆ ನಾವು ಮಾಡೋವಂಥ ಪ್ರತಿಯೊಂದು ಕಾರ್ಯ
ನನ್ನ ಹೆಂಡತಿ ಮತ್ತು ಗಂಡನಿಗೆ ಗೊತ್ತಿರಬೇಕು, ಗಂಡ ಹೆಂಡತಿ ಒಂದೇ ಜೀವ ಒಂದೇ ಶರೀರ. ಹಲೋ, ಅರ್ಥ ಆಗ್ತಿದೆಯಾ? ಆಗ ಹೇಳ್ಕೊಂಡು ಕುಡ್ಕ ಗಂಡ ಮೋಸಗಾರ ಗಂಡ ಅಂದರೆ ದುಡ್ಡು ಕುಡಿಸೋದು ತಪ್ಪಿಲ್ಲ, ಔಷಧಿಡ್ಬೋದು. ಹಂಗೆ ಉಚ್ಕೆಂಪಿ ಹೆಂಡತಿ ಆದರೂ ಕೂಡ ಮಾಡಬೇಕು. ಯಾಕಂದ್ರೆ ಕೇಳಿ, ಬೇಜಾರು ಮಾಡ್ಕೋಬೇಡಿ. ಸಂಪಾದನೆ ಮಾಡೋದನ್ನೆಲ್ಲ ತಗೊಂಡೋಗ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡೋದು. ನನ್ನ ಅಕ್ಕ, ನನ್ನ ತಂಗಿ, ನನ್ನ ಕುಟುಂಬ, ನನ್ನ ಬಂಧು ಕೊಡೋದು. ಕೊಡೋಕೋದ್ರೆ ಗಂಡನ ಮನೆ ಪಾಪ ಆಗಬೇಕಾ? ಬೇಜಾರು ಮಾಡ್ಕೋಬೇಡಿ. ಗಂಡನ ಮನೆಗೆ ಇಟ್ಟು ಈಗ ನನ್ನ ಹೆಂಡತಿಗೆ ಅವ್ರ ತಾಯಿಗೆ 3 ಜನ ಹೆಣ್ಣು ಮಕ್ಕಳು. ನಾವು ನೋಡ್ಬೇಕಾದ್ರೆ ನಮ್ಮ ಧರ್ಮ, ಗಂಡು ಮಕ್ಕಳು ಇಬ್ಬರು ಗಟ್ಟಿಯಾಗಿದ್ದಾರೆ. ಆದರೂ ಹೋಗ್ಬಿಟ್ಟು ನನ್ನ ತವ್ರ ಮನೆಗೆ ಕೊಟ್ಟರೆ ಬೇಜಾರಾಗುತ್ತಾ ಇಲ್ವಾ? ಈಗ ನಿಮ್ಮನ್ನ ಆನಂದ ಸ್ಟ್ರಾಂಗ್ ಆಗಿದ್ದಾರೆ. ನಿಮ್ಮ ಅತ್ತೆ ಮನೆ ಸಂಪಾದನೆ ನಿಮ್ಮ ಅಪ್ಪನ ಮನೆ ತಂದರೆ ಬಿಡ್ತಾರಾ? ಬಿಡೋದಿಲ್ಲ. ನೋಡಿ, ಹೆಂಡ್ತಿನೂ ಕೂಡ ಸ್ವಲ್ಪ ಕೈ ಬಾಯಿ ಕರೆಕ್ಟಾಗಿರಬೇಕು. ಸ್ವಲ್ಪ ಕೂಡಿಸಿಡೋದು ಮಾಡೋದು ಪ್ರತಿಯೊಂದು ಮಾಡಿಬಿಟ್ಟು ಗಂಡನ ದಾರಿ ತರಬೇಕು. ಹಾಗಾದರೆ ಗಂಡ ಹೆಂಡತಿಯ ಒಪ್ಪಿಗೆಯಿಂದ ಅಂತ ಬರ್ತೀವಿ. ಇವ್ರು ಏನಕ್ಕೆ ಉಪಚಾರ ಮಾಡಿಕೊಂಡ್ರು? ಮೋಸ ಮಾಡೋಕೆ ಉಪಚಾರ ಮಾಡಿಕೊಂಡ್ರು. ಯಾರಿಗೆ? ದೇವರಿಗೆ ಮೋಸ ಮಾಡೋಕೆ ಉಪಚಾರ ಮಾಡಿಕೊಂಡ್ರು. ಅದರ ಪ್ರತಿಫಲವಾಗಿ ಇಬ್ಬರು ಸತ್ರು ಬೇರೆ. ಇವನು ಏನಕ್ಕೆ ಮಾಡ್ದ ಈ ಕೆಲಸನ? ಅಲ್ಲಲ್ಲ, ಮೆಚ್ಚಿಸ್ಕೊಳ್ಳೋಕೆ ಗೊತ್ತಾಯ್ತು. ಜೋರಾಗಿ ಹೇಳಿ, ಏನಕ್ಕೆ ಮಾಡ್ದ? ಅಪೊಸ್ತಲರ ಕಥೆ 2ನೇ ಅಧ್ಯಾಯದಲ್ಲಿ ಓದಿಸ್ತೇನೆ ನಾನು ನಿಮ್ಮನ್ನ. ಏನಕ್ಕೆ ಮಾಡ್ದ? ಜೋರಾಗಿ ಹೇಳಿ. ಜನ ಅಪೊಸ್ತಲರ ಕಥೆ 2ನೇ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ರು ಜನಗಳು? ಸಮಾನವಾಗಿ ಹಂಚ್ಕೋಬೇಕಲ್ಲ. ಅವ್ರ ಆಸ್ತಿನೆಲ್ಲ ಅವ್ರು ಏನು ಮಾಡ್ತಿದ್ರು? ಮಾರ್ಬಿಟ್ಟು ಅಪೊಸ್ತಲರ ಪಾದದ ಕೆಳಗಡೆ ಇರ್ತಿದ್ರು. ಅವರೆಲ್ಲರೂ ಮಾಡ್ತಿದ್ದಾರೆ. ನನಗೆ ಹೆಸರಿಲ್ದಂಗೆ ಆಗ್ಬಿಡ್ತದೆ. ನಾನು ಮಾಡ್ತಿದ್ದೆ, ಒಂದು ಭಾಗನ ತಗೊಂಡು ಮಾಡ್ದ. ಯಾರು ಮಾಡ್ದ? ಇದು ಅಪೊಸ್ತಲರ ಕಥೆ 2ನೇ ಅಧ್ಯಾಯ ಪ್ರಕಾರ ಎಲ್ಲ ಜನಗಳು ತಂದು ಏನು ಮಾಡ್ತಿದ್ರು? ಫಾಸ್ಟ್ ಪಾದದ ಕೆಳಗಡೆ ಹಾಕ್ತಾಯಿದ್ರು. ಫಾಸ್ಟ್ ಏನು ಮಾಡ್ತಾರೆ? ಸಮಾನವಾಗಿ ಹಂಚ್ತಾಯಿದ್ರು. ಸಂಪಾದನೆ ಮಾಡಿದ ಹಣನ ಸಭಾ ಪಾಲಕನೂ ಕೂಡ ಸಭೆಯವರು ಕೂಡ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಬೇಕು. ಹಾಗೆ ಸಭೆಯಲ್ಲಿರೋ ನೀವು ಕೂಡ ಸಭಾಪಾಲಕನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಸಭೆ ನಡೆಸೋದು ನೀವು. ಯಾರು? ಬಾಯಿ ಬರ್ತಾ ಇಲ್ಲ. ಯಾರು? ನೀವು ನಡೆಸೋದು. ನಾನು ನಿಮ್ಮ ಕೆಲಸಗಾರ ಕಣಮ್ಮ. ಅದೇ ಇಲ್ಲ ಅಂತೆ, ನಾನು ನಿಮ್ಮ ಕೆಲಸಗಾರ. ಹೌದು, ಯಾಕೆ ನಾನು ನಿಮಗೆ ಬೋಧನೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಇವ್ರು ಏನು ಮಾಡಿದ್ರು ಗೊತ್ತಾ? ದೇವರಿಗೆ ದ್ರೋಹ ಮಾಡಿದ್ರು ಪ್ರಿಯರೇ. ಅದಕ್ಕೆ ಹೇಳಿದ್ರು ಗಂಡ ಹೆಂಡತಿನ ತೀರ್ಮಾನ ಭಾಳ ಕೇರ್ಫುಲ್ ಆಗಿರಬೇಕು. ಇವನು ಏನಕ್ಕೆ ಮಾಡಿದ್ರೆ ಅಪೊಸ್ತಲರ ಕಥೆ 2ನೇ ಅಧ್ಯಾಯ ಪ್ರಕಾರ ಎಲ್ಲರೂ ಕೊಡ್ತಾ ಇದ್ದಾರಲ್ಲ, ನಾನೂ ಕೊಡ್ತೀನಿ ತಗೊಂಡು ಅವ್ನು ಇಡೀ ಆಸ್ತಿ ಕೊಡಲಿಲ್ಲ, ಒಂದು ಭಾಗನ ಮಾರ್ಬಿಟ್ಟು ಕೊಟ್ಟ, ಸತ್ತ. ಹೆಸರು ತಗೊಳಕ್ಕೆ ಹೋಗ್ಬಿಡ್ದು. ಮತ್ತೆ 6ನೇ ಅಧ್ಯಾಯ ತಗೊಳ್ಳಿ. ಮತ್ತೆ 6ನೇ ಅಧ್ಯಾಯ 2ನೇ ವಾಕ್ಯ. ಮತ್ತೆ 6ನೇ ಅಧ್ಯಾಯ 2ನೇ ವಾಕ್ಯ. ಆಯಿತಾ? ಭಾಳ ಚೆನ್ನಾಗಿದೆ, ಓದಿ ಬೇಗ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವ್ರ ಮುಂದೆ ಮಾಡಬಾರ್ದು. ಈಗ ಅಶೋಕ ನಿಂಗರಾಜು 10 ರೂಪಾಯಿ ಕಾಣಿಕೆ ಹಾಕಿದಾಗ ಕೈ ಒಳಗಡೆ ಕಾಣದಂಗೆ ಆಗ್ತಾನೆ. 100 ರೂಪಾಯಿ ಕಾಣಿಕೆ ಆಗ ಕೈಯಲ್ಲಿ ಕಾಣದಂಗೆ ಆಗ್ತಾನೆ. 500 ರೂಪಾಯಿ ನೋಟು ಕಂಡಾಗ ಸ್ವಲ್ಪ ಜಾಡಿಸ್ಕೊಳ್ಳೋದು. ಯಾಕೆ? ಪಕ್ಕದಲ್ಲಿ ನಿಂಗರಾಜಿ ಕಾಣಬೇಕಲ್ಲ, 500 ಆಗ್ತಾ ಇದ್ದೀನಿ ಅಂತೇಳಿ. ಅಲ್ಲಲ್ಲಿಯ 500 ರೂಪಾಯಿ ನೋಟ್ ಏನು ಮಾಡೋದು ಗೊತ್ತಾ? ತೆಗೆದು ದಾಟಿಸ್ಕೊಳ್ಳೋದು. ಯಾಕೆ? ಕಾಣಲಿ ಅಂತ. ಅಲ್ಲೇ ನಿನ್ನ ಪ್ರತಿಫಲ ಹೋಯ್ತು. ಜನರು ನೋಡಲಿ ಎಂದು ನಿಮ್ಮ ಓದವ ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ಹೌದು. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ. ಪರಲೋಕದಲ್ಲಿ ನಿಮ್ಮ ತಂದೆ ಹತ್ರ ನಿಮಗೆ ಫಲ ದೊರೆಯೋದಿಲ್ಲ. ಪರಲೋಕ ತಂದೆ ನಿಮ್ಗೆ ಫಲ ಕೊಡೋದಿಲ್ಲ ಕಣ್ರಿ. ಜನಗಳಿಗೆ ಕಾಣಂಗೆ ಬಂದು ಹಾಕ್ಬೇಡಿ. ಇವತ್ತೇನು ಗೊತ್ತಾ? ಜನಗಳಿಗೆ ಕಾಣಂಗೆ ಹಾಕೋದು. ಹಲೋ, ಕೇಳಿಸಿದ್ದೀರಾ? ಕಳಿಸಲ್ಲ. ಕ್ರಿಸ್ಮಸ್ಸಿಗೆ ನಾವು ಸ್ವಲ್ಪ ದುಡ್ಡು ಕಲೆಕ್ಷನ್ ಮಾಡ್ದೋ. ಒಬ್ಬಳು ಪುಣ್ಯಾತ್ಮಕ ರೀತಿ 1 ರೂಪಾಯಿನೂ ಕೊಟ್ಟಿಲ್ಲ. ಆದರೆ ಊರಿಡೀ ಸಾರಿದ್ದಾಳೆ, ಫಾಸ್ಟ್ ದುಡ್ಡು ಕೇಳ್ತಾರೆ ಅಂತೇಳಿ. ಅವ್ರು ನಮ್ಮ ಸಭೆಯಿಂದನೇ ಏನೇನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ.
ಏನೇನು ಎತ್ಕೊಂಡೋಗ್ಬಿಡ್ತಾರೆ. ನಾವು ರೆಡ್ ಹ್ಯಾಂಡಾಗಿ ಹಿಡ್ದಾಕಿದ್ದೀವಿ, ಆದರೂ ಪಾಪ ಬದಲಾಗಲಿ ಯೋಚನೆ ಮಾಡ್ದೋ. ಕೊನೆಗೆ ಊರಿಡಿ ಸಾರ್ತಾರೆ, ಪಾಸ್ಟ್ ದುಡ್ಡು ಕೇಳ್ತಾ ಇದ್ದಾರೆ ಅಂತೇಳಿ. ನಾನು ನಿಮ್ಮನ್ನು ಕ್ರಿಸ್ಮಸ್ ಸಮಯದಲ್ಲಿ ಮಾತ್ರ ಎಲ್ಲ ಜನಗಳು ಬರ್ತಾರೆ, ಊಟ ಹಾಕಬೇಕು, ಸ್ವಲ್ಪ ಸಹಾಯ ಮಾಡಿದ್ದು ಕೇಳ್ತೀನಿ. ನಿಜ ಅಲ್ವಾ? ಅದು ಬಿಟ್ಟರೆ ನಿಮ್ಮನ್ನು ಬಲವಂತ ಮಾಡ್ತಾ ಇದ್ದೀನಿ ಕಾಣಿಕೆ ವಿಷಯದಲ್ಲಿ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಕ್ರಿಸ್ಮಸ್ ಟೈಮಲ್ಲಿ ಕೇಳಲೇಬೇಕು. ನಿಜ ಅಲ್ವಾ? ಕ್ಯಾಲೆಂಡರ್ ಪ್ರಿಂಟ್ ಮಾಡೋದಿರ್ತದೆ, ಪೇಂಟಿಂಗ್ ಇರ್ತದೆ, ಕೆಲಸಗಳಿರ್ತದೆ, ಚರ್ಚ್ ಕೆಲಸ ತುಂಬ ಇರ್ತದೆ ಪ್ರಿಯರೇ. ನಿಜ ಅಲ್ವಾ? ಇದು ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೀವು ಊರಿಡಿ ಬಂದ್ಬಿಟ್ರು, ಅರ್ಥ ಮಾಡ್ಕೊಳ್ಳಿ, ದೇವರ ತೀರ್ಪು ಗ್ಯಾರಂಟಿ ಮೈ ಮೇಲೆ ಬಿದ್ದೋಗ್ಬಿಡ್ತದೆ. ನೀವು ಏನನ್ನೇ ಮಾಡಬೇಕಿದ್ರು ಜನಗಳು ಕಾಣಂಗೆ ಮಾಡೋಕ್ಕೋಗ್ಬೇಡಿ. 100 ರೂಪಾಯಿ ಕೊಟ್ಟಾಗ ಔಸ್ಕೊಂಡು, 500 ರೂಪಾಯಿ ಕಾಣಿಕೆ ಅಂದರೆ ತೋರಿಸ್ಕೊಂಡು, ಈ ತೋರಿಸ್ಕೊಂಡು ಮಾಡಿ ಏನು ಪ್ರಯೋಜನ ಇಲ್ಲ. ಅಲ್ಲಲ್ಲಿಯ ಅದಕ್ಕೆ ಬರ್ತಾರೆ ಪರಲೋಕದಲ್ಲಿ ನಿಮ್ಮ ತಂದೆಯ ಮುಂದೆ ನೀವು ಫಲದಲ್ಲಿ. ನೆಕ್ಸ್ಟ್ ಓದುವ ಕೆಳಗಡೆ ವಾಕ್ಯ. ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಬ್ಬು ತೋರಿಸಬೇಡ. ಇವತ್ತು ಯಾಕೋ ಭವನಿ ಚೆನ್ನಾಗಿ ನಿದ್ರೆ ಮಾಡಿಲ್ಲ. ನೀನು ಓದುವ. ಅಕ್ಷರ ದಪ್ಪ ಮಾಡ್ಬೇಕಾ, ಅಕ್ಷರ ದೊಡ್ಡದಾಗ ಮಾಡ್ಬೇಕಾ? ಅಕ್ಷರ ದೊಡ್ಡದು ಮಾಡ್ತೀನಿ. ಓದೋ, ಈಗ ಓದೋ, ಈಗ ಓದೋ, ಅಕ್ಷರ ದೊಡ್ಡದು ಮಾಡ್ತೀನಿ. ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬುದಿಸಬೇಡ. ನಿನ್ನ ಮುಂದೆ ಕೊಂಬುದಿಸಬೇಡ. ನಾನು ಕೊಟ್ಟೆ. ಇವತ್ತು ನಾನು ಊಟ ಹಾಕಿಸ್ದೆ, ಇವತ್ತು ನಾನು 10,000 ಕೊಟ್ಟೆ. ಹೋಯ್ತು, ಮುಗಿದೋಯ್ತು. ಕೊಂಬುದಿಸಬೇಡ. ನೆಕ್ಸ್ಟ್, ಜನರಿಂದ ಉಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ಪಾಪ ಇವಳಿಗೂ ಕಣ್ಣು ಕಾಣ್ತಾ ಇಲ್ಲ. ಅಲ್ಲರಿಯಾ ಕಪಟಿಗಳಂಗೆ ಮಾಡೋದು. ಜನಗಳಿಗೆ ಕಾಣಂಗೆ ಕಾಣಿಕೆ ಹಾಕಬೇಡಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು 1 ರೂಪಾಯಿನೇ ಹಾಕಿ, 10 ರೂಪಾಯಿನ ಹಾಕಿ, 1000 ರೂಪಾಯಿನ ಹಾಕಿ, ಲಕ್ಷನ ಹಾಕಿ, ನಿಮ್ಮ ಪಾಸ್ಟ್ರ್ ಕೂಡ ಗೊತ್ತಾಗಬಾರ್ದು ಹಂಗೆ ಕಾಣಿಕೆ ಹಾಕೋದಿಲ್ಲ. ಯಾಕೆ 5,000 ಕೊಟ್ಟಿದ್ದೀನಿ ಗೊತ್ತಾಗಬೇಕಲ್ಲ. ನಮ್ಮ ಸಭೆಯಲ್ಲಿ ಯಾರು 5,000 ಕೊಟ್ಟಿಲ್ಲ. ಹಲ್ಲೆಲೂಯಾ. ಇಷ್ಟವರೆಗೆ ಯಾರು 5,000 ಕೊಟ್ಟಿಲ್ಲ. ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾಣಬೇಕಲ್ಲ, ಅದಕ್ಕೆ ಕೈಗೆ ಒಂದು ಕೊಡೋದಿಲ್ಲ. ಹಾಕಿ, ಕಾಣಿಕೆ ಚೀಲಕ್ಕೆ ಹಾಕಿ. ಇವತ್ತು ಎಷ್ಟು ತಪ್ಪಾದ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಗೊತ್ತಾ? ದೇವರು ನಿಮ್ಮನ್ನು ನೋಡ್ತಾ ಇರ್ತಾರೆ ಕಣ್ರಿ. ನಿಮ್ಮ ಕೈ ಒಳಗಡೆ ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತಿದೆ. ನಿಮ್ಮ ಕಷ್ಟ ದೇವ್ರಿಗೆ ಗೊತ್ತಿದೆ. ಅಲ್ಲಲ್ಲಿಯೋ ಯಾಕೆ ಕಾಣದಂಗೆ ಕಾಣಿಕೆ ಹಾಕ್ಬೇಕು ಗೊತ್ತಾ? ಅಲ್ಲೂ ಸಮಾನತೆ ಇರಬೇಕು ಅಂತೇಳಿ. 500 ಹಾಕ್ತಾಳಿದ್ದಾಗ ಪಕ್ಕದಲ್ಲಿ ಇರೋಳು 50 ರೂಪಾಯಿ ಹಾಕಿದಾಗ ಅವಳಿಗೆ ಹೊಟ್ಟೆ ಉರಿತದೆ. ನಾನು 500 ಹಾಕಬೇಕಾಗಿತ್ತು, ನಾನು ಯಾವಾಗ ಹಾಕಲಿದ್ದ ಅವಳಿಗೆ ಹೊಟ್ಟೆ ಇರ್ತದೆ. ಗೊತ್ತಾ? ಅವಳು ಪಾಪ ಕಷ್ಟದಲ್ಲಿರ್ತಾಳೆ. ಆನೆ ಕಕ್ಕಸ್ ಮಾಡ್ತಿದ್ದೆ, ಹಳಿಲಿ ಕಕ್ಕಸ್ ಮಾಡೋಕ್ಕಾಯ್ತದಮ್ಮ. ಹಲೋ, ಆನೆ ಕಕ್ಕಸ್ ಮಾಡೋಕೈತೆ, ಹಳಿಲಿ ಕಕ್ಕಸ್ ಮಾಡೋಕೈತೆ. ಆ ಕಕ್ಕಸ್ ದಪ್ಪನೇ ಹಳಿಲಿರೋದು. ನಿಜ ತಾನೇ? ಅವಳು 500 ಕೊಡ್ತಾರೆ, ನೀವು 500 ಕೊಡಕ್ಕೆ ಬಂದರೆ ನೀವೇ ವ್ಯಾಪಾರ ಆಗೋದು. ನಿಮ್ಮ ಶಕ್ತಿ ಅನುಸಾರ ನೀವು ಮಾಡಿದರೆ ಸ್ವಾಮಿ ಹೇಳಿದ್ದು ಅಲ್ವಾ? ಕಾಣಂಗೆ ಸ್ಕೋಪ್ ತಗೊಂಡು ಕಾಣಿಕೆ ಹಾಕಬೇಡಿ. ನಿಮ್ಮ ಶಕ್ತಿ ಅನುಸಾರ ಹಾಕಿ. ದೇವರು ಕೊಟ್ಟಾಗ ಜಿಪ್ಪುಡತನ ಮಾಡಬೇಡಿ. ದೇವರು ಕೊಡದೇ ಇದ್ದಾಗಲೂ ಕೂಡ ನೀವು ಕೊರಗಬೇಡಿ. ದೇವರಿಗೆ ಹಣ ಬೇಕಾಗಿಲ್ಲ, ನೀವು ಬೇಕಾಗಿರೋದು. ಅಲ್ಲಲ್ಲಿಯ ಇದ್ದಾಗ ಕೊಡಲೇಬೇಕು. ದುಡ್ದಂಥ ದುಡ್ಡಿನಲ್ಲಿ ನಾವು ಕಾಣಿಕೆ ಅಂತ ಸಭೆಗೆ ಹಾಕಿದಾಗ ಅದರ ಆಶೀರ್ವಾದ ಎಷ್ಟು ಬರ್ತದೆ ಗೊತ್ತಾ? ಇದನ್ನು ನಾನು ಅನುಭವಿಸ್ತಾ ಇದ್ದೀನಿ. ನಮ್ಮ ಸಭೆಗೂ ಕೂಡ ನಾನು 10ಮ ಭಾಗನ ಹಾಕ್ತಾ ಇದ್ದೀನಿ. ಮತ್ತೆ 3 ಬಂದಿದ್ದು ಯಾಕತ್ತ ಭವನಿ ಅವರೆಲ್ಲ ಮಾತಾಡೋದಿಲ್ಲ. ಯಾಕತ್ತಾ? ಅವರಿಗೆಲ್ಲ ಆಗೋದಿಲ್ಲ. ನಾನು ನಮ್ಮ ಸಭೆಗೆ 10ಮ ಭಾಗ ಹಾಕ್ತಿದ್ದೀನಿ. ಅದು ಅಲ್ಲದೇ ನಾನು ನನ್ನ ಪೇಮೆಂಟಲ್ಲೂ ನಾನು ಸ್ವಲ್ಪ ಭಾಗನ ಎತ್ತಿಟ್ಟು ಕೊಡ್ತೀನಿ. ಅದರಲ್ಲಿ ಯಾಕಂದರೆ ನನಗೆ ಆ ಸಭೆಗೆ ನಾನು ಕೊಡಲೇಬೇಕು. ಕೊಟ್ಟಾಗಲೇ ನನಗೆ ಇಲ್ಲಿ ಆಶೀರ್ವಾದ ಆಗೋದು. ಅದರಲ್ಲಿ ನಾನು ನಮ್ಮ ಸಭೆಗೆ ನಾನೊಂದು ಸಾಕ್ಷಿಯಾಗಿಲ್ಲ ಅಂದರೆ ನಾನು ಈ ಸಭೆಗೆ ಸಾಕ್ಷಿಯಾಗಿರ್ತೀನ? ಇವತ್ತು ಬೆಳಿಗ್ಗೆನೂ ಕೂಡ ನಾನು ಬಾಯಿ ಬಿಟ್ಟು ಹೇಳ್ಬಾರ್ದು, ನಾನು ಕಾಣಿಕೆ ಹಾಕಿದ್ದೀನಿ. ದೊಡ್ಡ ಮೊತ್ತದ ಕಾಣಿಕೆಯನ್ನು ಹಾಕಿದ್ದೀನಿ. ಯಾಕೊತ್ತು ಹಾಕಿದ್ದೀನಿ? ದೇವರು ನನಗೆ ಸಂಪಾದನೆ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದರೆ ನಾನು ಹಾಕಿದ್ದೀನಿ. ಗೊತ್ತಾಯ್ತು? ಯಾಕೆ ನಾನು ಅಲ್ಲಿಗೆ ಹಾಕಿದ್ದು ಗೊತ್ತಾ? ನಾನು ಇಲ್ಲಿಗೆ ತಂದು ಹಾಕೋಬೋದಿತ್ತಲ್ಲ. ಬೇಡ, ಅಲ್ಲಿಗೂ ಹಾಕಬೇಕು. ಅಲ್ಲಿ ಎಷ್ಟೋ ಕಾರ್ಯಗಳು ನಡೀತಾ ಇದೆ. ನಾವಿಲ್ಲಿ ಚಿಕ್ಕ ಕಾರ್ಯ ಮಾಡ್ತೇವೆ. ಅಲ್ಲಿ ಹಣ್ಣು ಹಂಪಲುಗಳು ಹಂಚೋದಾಗಲಿ, ಹಾಸ್ಪಿಟ್ಲಿಗೆ ಹೋಗಿ ಸಹಾಯ ಮಾಡೋದು,
ಏನೆಲ್ಲ ಮಾಡ್ತಿದ್ದಾರೆ ಗೊತ್ತಾ ನಮ್ಮ ಫಾಸ್ಟ್ರು. ಅದಕ್ಕೋಸ್ಕರ ನಮ್ಮ ಕೈಲಿ ಆಗೋಂಥ ಕಾಣಿಕೆ ನಾನು ಅಲ್ಲೇ ಹಾಕ್ತೀನಿ. ನೀವು ಹಾಕಿದಂಥ ಕಾಣಿಕೆ 10 ಜನಕ್ಕೆ ಉಪಯೋಗ ಆಗಬೇಕು. ಪ್ರೈಸ್ ಲಾರ್ಡ್ ಇರಲಿ. ಹಂಗೆಲ್ಲ ಕೂಡ ನಾನು ಪುನಃ ಒತ್ತಿ ಹೇಳ್ತಿದ್ದೀನಿ, ನಿಮ್ಮ ಕೈಲಿ ಆದಷ್ಟು ಕಾಣಿಕೆ ಬಗ್ಗೆ ವಾಕ್ಯ ಕೊಡ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತದೆ ಹಣಕ್ಕಿಂತಲೂ ಹೃದಯ ಮುಖ್ಯ ಅಂತೇಳಿ. ಇಲ್ಲಿ ಆ ಅಪೊಸ್ತಲರ 5ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು, ನೀನು ಹೃದಯದಲ್ಲಿ ವಂಚಿಸಿದ ಯಾಕೆ ಅಂತೇಳಿ. ಅಲ್ಲಿ ಹಣದ ಬಗ್ಗೆ ಹೇಳಲೇ ಇಲ್ಲ. ಆಸ್ತಿಯು ನಿನ್ನ ಹತ್ರ ಇತ್ತು, ದುಡ್ಡು ನಿನ್ನ ಹತ್ರ ಇತ್ತು, ನೀನು ಯಾಕಪ್ಪ ದೇವ್ರ ಮುಂದೆ ಸುಳ್ಳು ಆಡದೆ ಅಂತ ಕೇಳಿದ್ರು. ನಿಜ ಅಲ್ವಾ? ನೀನು ಯಾಕಪ್ಪ ದೇವ್ರ ಮುಂದೆ ಸುಳ್ಳು ಆಡ್ದೆ ಅಂತೇಳಿ ಅಷ್ಟೇ. ಆ ಸುಳ್ಳು ಹೇಳಿದಕ್ಕೆ ಅವ್ನು ಸತ್ತನೇ ಹೊರತು ಕಾಣಿಕೆ ಹಾಕಿಲ್ಲ ಅಂತ ಸತ್ತಿಲ್ಲ. ಅರ್ಥ ಆಗ್ತಿದ್ಯಾ? ಕಾಣಿಕೆ ಹಾಕಿಲ್ಲ ಅಂತ ಸತ್ತಿಲ್ಲ, ಸುಳ್ಳು ಹೇಳಿದೆ ಸತ್ತಿದ್ದು. ಗಂಡ ಹೇಳಿದ್ರೆ ಒಟ್ಟಾಗಿ ಮೋಸ ಮಾಡಿದೆ ಸತ್ತಿರೋದು. ನಿಜನಾ? ಹಾಗಾದ್ರೆ ಸುಳ್ಳು ಹೇಳ್ತೀರಾ? ಹಲೋ, ಎಲ್ಲ ನಮ್ಮ ಅಭಿಗಂಡ ಕಾಣ್ತಾ ಇಲ್ಲ? ಇಲ್ಲ, ಅಭಿಗಂಡ ಇಲ್ಲ ಕಾಣ್ತಾ ಇಲ್ಲ. ಅಷ್ಟೇ ಬಾಬುಟ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲ ಓ ನೋಡಿ ಎಂತ ಸಪೋರ್ಟು. ನಾನು ಹೇಳಿದ ಅವ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರು, ಸುಳ್ಳಾಡ್ತಾನೆ ಅಂತ ಹೇಳಿದ್ನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಇನ್ನೊಂದು ವಾಕ್ಯ ಕೊಟ್ಬಿಟ್ಟು ಮುಗಿಸೋಣ ಆಯ್ತಾ? ಹಲ್ಲೆಲೂಯಾ. 1 ತಿಮೋತಿ 6:10 ಓದಿ ಬೇಗ. 1 ತಿಮೋತಿ 6:10. 1 ತಿಮೋತಿ 6:10 ಬೇಗ. 6:10. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರ ಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ಜೀವಿಸಿಕೊಳ್ಳುತ್ತಾರೆ. ನೋಡಿ, ಹಣದ ಆಸೆ ಇದೆ ನೋಡಿ, ಎಲ್ಲ ಥರದ ಕೆಟ್ಟತನ ಕೊಡ್ತದೆ. ಹಣದಾಸೆ ಏನು ಮಾಡ್ತದೆ? ಹಣದಾಸೆ ಏನು ಮಾಡ್ತದೆ? ಸಕಲ ವಿಧದ ಕೆಟ್ಟತನ ಕೊಡ್ತದೆ. ದುಡ್ಡು ಬಂದಾಗಲೇ ಅವನು ವ್ಯಭಿಚಾರ ಮಾಡೋಕ್ಕಾಗೋದು. ದುಡ್ಡು ಬಂದಾಗಲೇ ಒಂದು ಕ್ವಾರ್ಟರ್ ಹಾಕ್ಬಿಡ್ತೀನಿ ಅಂತ ಹೇಳೋದು. ದುಡ್ಡಿಲ್ಲದ್ರೆ ಹಂಗೇನೆ ಬರ್ತಾ ಇರ್ತಾನೆ ಬಾಯಿ ಹೊಸ್ಕೊಂಡು. ಅದೇ ದುಡ್ಡಿದ್ದು ಬಿಡ್ಲಿ. ಹಲೋ, ಕೇಳಿಸ್ತಾ ಇದೆಯಾ? ದುಡ್ಡು ಇಲ್ಲದಿದ್ದಾಗ ಬಾಯಿ ಹೊರ್ಸ್ಕೊಂಡು ಬರ್ತಾನೆ. ದುಡ್ಡಿದ್ದಾಗಲೇ ಕ್ವಾರ್ಟರ್ ಆಗ್ಬೇಕಂತ ಮನ್ಸು ಬರೋದು. ದುಡ್ಡು ಜಾಸ್ತಿ ಆದಾಗಲೇ ಬೇರೆ ಕಡೆಗೆ ಹೋಗಿ ಮನ್ಸು ಬರೋದು. ದುಡ್ಡು ಜಾಸ್ತಿ ಆಗಲೇ ಬೇಡದ್ರೆ ಕೆಟ್ಟಗಾಲ ಮಾಡೋದು. ಒಂದು ಹೇಳ್ತೀನಿ ಪ್ರಿಯರೇ, ದುಡ್ಡು ಬಂದಾಗ ನಿಮ್ಮ ನಂಬಿಗಸ್ತಳಾದ ಹೆಂಡತಿಯನ್ನು ಬಿಟ್ಟು ಬೇರೆ ಕಡೆಗೆ ನೀವೇನಾದ್ರು ಸಂಬಂಧ ಇಟ್ಟುಕೊಳ್ಳೋದೇ ಆದರೆ ಬರಬಾರ್ದ ರೋಗ ಬಂದೇ ಸಾಯೋದು. ನಿಜವಾಗಿ ಹೇಳ್ತಾ ಇದ್ದೀನಿ, ಬರಬಾರ್ದು ರೋಗ ಬಂದು ಸಾಯೋದು. ಯಾಕೊತ್ತಾ? ವ್ಯಭಿಚಾರ ಮಹಾಪಾಪ. ನಿನ್ನ ಗಂಡ ಒಳ್ಳೆಯವನಾಗಿದ್ದರೂ ನೀನು ಬೇಡ ಕೆಟ್ಟ ಸಂಪಾದನೆಗೆ ಹೋಗಬಾರ್ದು. ನಿನ್ನ ಹೆಂಡತಿ ಒಳ್ಳೆಯವಳಾಗಿದ್ದರೂ ಕೂಡ ನೀನು ಕೆಟ್ಟ ಸಂಪಾದನೆಗೆ ಹೋಗಬಾರ್ದು. ಗಂಡ ಹೆಂಡತಿಯಲ್ಲಿ ಲೀನಾಗಬೇಕು, ಹೆಂಡತಿ ಗಂಡನಲ್ಲಿ ಜೊತೆ ಆಗಬೇಕು ಹೊರತು ಇನ್ನೊಬ್ಬರ ಸಂಬಂಧವನ್ನು ಗಂಡನಾಗಲಿ ಹೆಂಡತಿಯಾಗಲಿ ಮಾಡಿದ್ರೆ ಶಾಪ ಪ್ರಿಯರೇ. ಈ ದುಡ್ಡು ಬಂದಾಗಲೇ ಆಸೆ ಬರೋದು. ದುಡ್ಡು ಬಂದಾಗಲೇ ಆಸ್ತಿ ಕೂಡಿಸ್ಬೇಕಾಗೋದು. ದುಡ್ಡು ಬಂದಾಗಲೇ ತಾರಸಿ ಮೇಲೆ ತಾರಸಿ ಕಟ್ಟೋದು. ಸಭೆ ಬರೋದು ಬಾಕಾಯಿತು. ಇವತ್ತು ತಾರಸಿ ಆಗ್ತಿದ್ದಾರೆ, ಇವತ್ತು ಸೆಂಟ್ರಿಂಗು, ಇವತ್ತು ಗಿಲಾವ್ ಮಾಡ್ತಿದ್ದಾರೆ. ಯಾಕೆ ಹೇಳೋದು? ಮನೆ ಮೇಲೆ ಮನೆ ಕೊಟ್ಟಾಗ. ಅದೇ ಒಂದೇ ಮನೆ ಇದ್ದಾಗ ಬಾಯಿ ಮುಚ್ಕೊಂಡು ಬರ್ತಾ ಇರ್ತಾರೆ. ಹಲ್ಲೆಲೂಯಾ. ತಮಿಳಲ್ಲಿ ಕೇಳಲ್ಲ, ನಾ ಸೊಲ್றது ನೆಸ್ಮ ನಿಜಾನ ಅಂತ. ಹಲ್ಲೆಲೂಯಾ. ತಮಿಳಲ್ಲಿ ಕೇಳ್ತಾರೆ, ನಾನು ಹೇಳ್ತಾರೆ ನಿಜಾನ ಅಂತೇಳಿ. ನಿಜವಾಗಿ ಹೇಳ್ತಾ ಇದ್ದೀನಿ, ದುಡ್ಡು ಜಾಸ್ತಿ ಆದಾಗಲೇ ಜನ ದಾರಿ ತಪ್ಪೋದು. ದುಡ್ಡು ಜಾಸ್ತಿ ಆಗಲೇ ದೇವ್ರ ಭಕ್ತಿ ಕಡಿಮೆ ಆಗೋದು. ಹಲ್ಲೆಲೂಯಾ. ಅದಕ್ಕೋಸ್ಕರ ದುಡ್ಡು ಜಾಸ್ತಿ ಆಗೋದು ಬೇಡ ಅಂತಲೂ ಪ್ರಾರ್ಥನೆ ಮಾಡೋದು ಬೇಡ. ದುಡ್ಡು ಬರಲಿ, ದುಡ್ಡು ಬಂದರೂ ನಾವು ದೇವ್ರನ್ನ ಮರಿಬಾರ್ದು. ಭಾನುವಾರ ದಿವಸನೇ ಅಂಕಲ್ ಇವತ್ತು ಅಂಕಲ್ ಸೆಂಟ್ರಿಂಗು, ಅಂಕಲ್ ಇವತ್ತು ಅಂಕಲು ಇವತ್ತು ಅಂಕಲ್ ಆ ಕೆಲಸ ಇವತ್ತು ನಿಮ್ಗೆ ಹೊಸ ಕ್ಯಾಂಡಿಡೇಟ್ ಸಿಗ್ತದೆ ಅಂಕಲ್. ನೀ ಭಾನುವಾರ ಏನೇ ಮಾಡೋ ಆ ದುಡ್ಡು ನಿನ್ನ ಕೈಲಿ ನಿಲ್ಲೋದಿಲ್ಲ. ದೇವ್ರಿಗೋಸ್ಕರ ನೀನು ಬಾ, ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ಭಾನುವಾರ ಏನಾದರೂ ನೀನು ದೇವ್ರ ಕಾರ್ಯಕ್ಕೆ ಬರಲಿಲ್ವಾ, ಮಾಡ್ರೋ ಸಂಪಾದನೆ ಹಂಗೇನೆ ಹೋಗ್ತಾ ಇದೆ. ಅದು ನಿಮಗೆಲ್ಲ ಗೊತ್ತಾಗಿದೆ. ಪ್ರೈಸ್ ಲಾರ್ಡ್. ಈಗ ಎಲ್ಲರೂ ಹೌದು ಆಗುತ್ತೆ, ಎಲ್ಲ ಕಳ್ಕೊಂಡಿದ್ದಾರೆ. ಎಷ್ಟೋ ದಿನ ನಮ್ಮ ಮನೆಗ ನೀವು ಹೇಳ್ದಾಗೆ ಬರೀ ಸೆಂಟ್ರಿಂಗ್ ಹೊಡೆಯಕ ಕೆಲ್ಸಕ್ಕ ಎಷ್ಟೋ ದಿನ ಬಂದಿದ್ದಾರೆ. ಆದ್ರೂ ನಾನಂತೀನಿ ನಾ ಇರೋದಿಲ್ಲ ಸಭೆಗೆ ಹೋಗ್ತೀನಿ. ಹೌದು, ನೀವೇನೋ ಮಾಡ್ಕೊಳ್ಳಿ, ನೀವ್ ಏನ್ ಮಾಡ್ಬೇಕು ಆ ಕೆಲಸ ಮಾಡಿ. ನಾ ಬಂದಾಗಲೇ ಹಿಡ್ಕೊ ಮಾಡೋದು ಬಂದ್ರಿ. ಮತ್ತೆ ಇನ್ನೊಂದು ನಿಜ, ನಮ್ಮ ಮಂಗಳಮ್ಮನ ಮನೆ ಕಟ್ತಾ ಇದ್ದಾಗ ನಿಜವಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಹೊಗಳ್ತಾ ಇಲ್ಲ. ಭಾನುವಾರ ಸಭೆ ಮಿಸ್ ಮಾಡ್ತಾ ಇರಲಿಲ್ಲ. ಕೆಲಸದವ್ರಿಗೆ ಹೇಳ್ತಾ ಬರ್ತಿದ್ರು, ಭಾನುವಾರ ಇವತ್ತು ನಾನು ಊಟ ಇದು ಮಾಡೋದಿಲ್ಲ, ಇಲ್ಲ ಭಾನುವಾರ ಬರಬೇಡಿ.
ಭಾನುವಾರ ಬಂದರೆ ನಾ ಬಂದ ಮೇಲೇ ಊಟ ಹಾಕೋದು. ಹೌದು ಮಾತ್ರ. ಹಲೋ, ಅದರಿಂದ ಇವತ್ತು 3 ಮನೆಗೆ ಒಡತಿಯಾಗಿದ್ದಾಳೆ. ಒಂದು ಮನೇಲಿದ್ದು 3 ಮನೆಗೆ ಓನರ್ ಆಗಿದ್ದಾರೆ. ಯಾರು? ಮಂಗಳಮ್ಮ. ಅರ್ಥ ಮಾಡ್ಕೊಳ್ಳಿ, ದೇವರಿಗೆ ಅವ್ರು ಬೆಲೆ ಕೊಟ್ಟರು. ದೇವರಿಗೆ ಬೆಲೆ ಕೊಟ್ಟರೆ ಒಂದೇ ಒಂದು ಕಾರಣಕ್ಕೋಸ್ಕರ ದೇವ್ರು ಏನು ಮಾಡೋದು ಗೊತ್ತಾ? ಅವ್ರನ್ನ ಅಭಿವೃದ್ಧಿ ಪಡಿಸಿದ್ರು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈಗ ಕೊನೆಯ ಒಂದು ವಾಕ್ಯನ ಓದೋಣ. 2 ಕೊರಿಂಥ 9ನೇ ಅಧ್ಯಾಯ, 2 ಕೊರಿಂಥ 9ನೇ ಅಧ್ಯಾಯ 6ನೇ ವಾಕ್ಯದಿಂದ. ನಿಮ್ಮ ಕಾಣಿಕೆಗಿಂತ ನಿಮ್ಮ ಹೃದಯ ಮುಖ್ಯ. ನಿಮ್ಮ ಹತ್ರ ದುಡ್ಡು ಇದ್ದರೆ ನೀವು ಹಾಕಲೇಬೇಕು. ದೇವ್ರ ವಾಕ್ಯ ಪ್ರಕಾರ ಬರೆದು ದಶಮ ಭಾಗ ಹಾಕಲೇಬೇಕು. ನೀವು ಹಾಕಿ ನೋಡಿ ನಿಮ್ಗೆ ಅಭಿವೃದ್ಧಿ ಹೆಂಗಾಗ್ತದೆ ಹೇಳಿ. ಆದರೆ ಹಾಕೋಕ್ಕೆ ನಾವು 2 ಮನಸ್ಸು ಮಾಡ್ಕೊಂಡು ಹಾಕಿದ್ರೆ ಪ್ರಯೋಜನ ಇಲ್ಲ. ಹಾಕಿ ನೋಡಿ ನೀವು. ಆದರೆ ಯಾರು ಹಾಕೋರಿಲ್ಲ ನಮ್ಮ ಸಭೆಯಲ್ಲಿ. ನಾನು ಹಾಕ್ತಾ ಇದ್ದೀನಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಯಿದ್ರು ಕೂಡ ನನಗೆ ವಾರಕ್ಕೆ 30ರಿಂದ 50 ಜನಕ್ಕೆ ಅನ್ನದಾನ ಮಾಡುವಷ್ಟು ಶಕ್ತಿನ ದೇವ್ರು ಕೊಟ್ಟಿದ್ದಾರೆ. ಅದು ಹೆಂಗೆ ಒದಗಿ ಬರ್ತದೆ ಏನು ಕತೆ ಗೊತ್ತಿಲ್ಲ ಅಣ್ಣ. ಹೇಳ್ತೀನಮ್ಮ, ದೇವರು ಒದಗಿಸೋಂಥ ದೇವ್ರು ಕಣಮ್ಮ. ನೀವು ಎಷ್ಟು ದೇವ್ರ ಆಲಯಕ್ಕೆ ಹಾಕ್ತೀರೋ ಅಷ್ಟೇ ನಿಮಗೆ ಆಶೀರ್ವಾದ ಇರಲಿ. ಆದರೆ ಬಲವಂತ ಮಾಡೋದಿಲ್ಲ. ಬಲವಂತ ಮಾಡಲೂಬಾರ್ದು. ದಶಮ ಭಾಗ ಇಷ್ಟೇ ಹಾಕಿ ಕಾಣಿಕೆ ತಿಂಗಳು ಇಷ್ಟು ಕೊಡಿಂದ ಕೇಳಬಾರ್ದು. ಅದಕ್ಕೆ ಒಂದೇ ಒಂದು ವಾಕ್ಯ ಓದ್ಬಿಡಿ. 2 ಕೊರಿಂಥ 9ನೇ ಅಧ್ಯಾಯ 6ನೇ ವಾಕ್ಯ ಪೂರ್ತಿ ಓದ್ಬಿಡಪ್ಪ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಕೊಯ್ದನು, ಸ್ವಲ್ಪವಾಗಿ ಕುಯ್ಯುವನು. ನೀನು ಸ್ವಲ್ಪ ಹಾಕ್ತೀಯಾ, ನಿನಗೆ ಸ್ವಲ್ಪನೇ ಸಿಗೋದು. ಬೇಡ, ಓದ್ಬಿಡವ. ನಿನ್ನ ತೃಪ್ತಿ ಓದ್ಬಿಡುವ, ಸ್ಟಾರ್ಟಿಂಗ್ ಓದ್ಬಿಡವ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಕೊಯ್ದನು, ಸ್ವಲ್ಪವಾಗಿ ಕುಯ್ಯುವನು. ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕುಯ್ಯುವನು ಎಂದು ತಿಳಿದುಕೊಳ್ಳಿರಿ. ನೀನು ಇಷ್ಟು ಬಿತ್ತುಬಿಟ್ಟು ಇಷ್ಟು ಬೇಕಾದ್ರೆ ಆಗುತ್ತಾ? ನೀ ಬಿತ್ತೋದೆಷ್ಟು? 10 ಕಾಳು ಭತ್ತ ಹಾಕಿದ್ರೆ 100 ಕಾಳು ಸಿಗ್ತದೆ. 100 ಕಾಳು ಹಾಕಿದ್ರೆ 1000 ಕಾಳು. 1000 ಕಾಳು ಹಾಕಿದ್ರೆ 10,000 ಕಾಳು. ನಿನಗೆ 1 ಎಕರೆ ಜಾಗ ಕೊಟ್ಬಿಟ್ಟು ಬೇರೆ ಒಂದಿಷ್ಟಾಗಲ್ಲ ಮಾತ್ರ ಗದ್ದೆ ಓದ್ಬಿಟ್ಟು ಸ್ವಾಮಿ 1 ಎಕರೆ ಅಷ್ಟು ಫಸಲು ಕೊಡ್ತಾರ? ನೀನು ಎಷ್ಟು ಕಾಣಿಕೆನ ಬಿತ್ತುತ್ತೀಯೋ ಅಷ್ಟೇಯ. ನೆಕ್ಸ್ಟ್ ಮುಂದಕ್ಕೆ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರ್ದು. ನಾನು ನಿಮ್ಮನ್ನು ಕೊಡಿ ಅಂತ ಕೇಳಬಾರ್ದು. ನೀವು ದುಃಖದಿಂದನೂ ಕೊಡಬಾರ್ದು, ಬಲಾತ್ಕಾರದಿಂದ ಕೊಡಬಾರ್ದು. ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಬೇಕು. ಹಾಗಾದರೆ ಇವ್ರು ಏನು ನಿರ್ಣಯ ಮಾಡಿದ್ರು? ಇರೋ ಒಂದು ಜಾಗನ ಮಾರೋದು, ಅದ್ರೂ ಒಂದು ಭಾಗನ ಬಚ್ಚಿಟ್ಕೊಂಡು ನಿರ್ಣಯ ಮಾಡಿದ್ರು. ಇಬ್ಬರು ನಿಗರ್ಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ. ನೀವು ನಿರ್ಣಯ ಮಾಡುವಾಗ ನೀವು ನಿಮ್ಮ ಹೃದಯದಲ್ಲಿ ನಿರ್ಣಯ ಏನು ಮಾಡುತ್ತೋ ಅದ್ರ ಪ್ರಕಾರ ಮಾಡಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ನನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ನೀವು ಕಾಣಿಕೆ ಹಾಕಬೇಡಿ. ನಿನ್ನೆ ಒಬ್ಬಳು ಪುಣ್ಯಾತ್ಮತಿ ನಮ್ಮ ಮನೆಗೆ ಬಂದರು. ಅಂಕಲ್, ನನಗೆ ವಾರ ಇಷ್ಟಿಷ್ಟು ಹಾಕಬೇಕು ಅಂತ ಆಸೆ. ನಾನು ಬರೋವಾರ ನಿಮ್ಮ ಚರ್ಚೆಗೆ ಊಟಕ್ಕೆಲ್ಲ ದುಡ್ಡು ಕೊಡಬೇಕಂತ ಆಸೆ ಪಡ್ತಾ ಇದ್ದೀನಿ. ಕೊಡ್ಲಿಕ್ಕೆ ಆಗಿಲ್ಲ ಅಂದರೆ ಸಾಲ ಮಾಡಿನಾದರೂ ಕೊಡ್ತೀನಿ ಅಂದರು. ನಾವು ಒಂದೇ ಒಂದು ಮಾತಾಡಿದ್ರೆ ಸಾಲ ಮಾಡಿ ಕೊಡಲೇಬೇಡ. ನೀನು ಸಾಲ ಮಾಡೋದು, ನಾನು ಇಲ್ಲಿ ಊಟ ಹಾಕೋದು ಯಾವ ಸಾರ್ಥಕ ಕಣಮ್ಮ? ಅದು ಶಾಪ ಕಣ್ರಿ. ನಿನ್ನ ಹತ್ರ ಇದ್ದಾಗ ನೀನು ಕೊಡು. ಸಾಲ ಮಾಡಿದ್ದು ನನ್ನ ತಂಗಿನೇ ಹೇಳಿದ್ದು. ಸಾಲ ಮಾಡಿ ಆದರೂ ನನಗೆ ಬಾಯಿ ಬಿಟ್ಬಿಟ್ಟು ಹೇಳು ಅಂದ್ರೆ ಆಯ್ತು. ಅದಕ್ಕೆ ನನ್ನ ತಂಗಿನ ಹೇಳಿದ್ದು, ಬರೋಣ ಊಟಕ್ಕೆಲ್ಲ ದುಡ್ಡು ಕೊಟ್ಬಿಡ್ತೀನಿ, ಸಾಲ ಮಾಡಿ ಅಂದ್ರೆ ಕೊಡ್ತೀನಿ ಅಂದರು. ಒಂದೇ ಒಂದು ಮಾತಾಡಿ ಸಾಲ ಮಾಡಿ ಕೊಡಬೇಡ. ಈಗಲೂ ನಿಮಗೆ ಹೇಳ್ತಾ ಇದ್ದೀನಿ, ಸಾಲ ಮಾಡಿ ಕಾಣಿಕೆ ಹಾಕಬೇಡಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇದ್ದು ಚಿಪ್ಪಡತನ ಮಾಡಬೇಡಿ. ಇಲ್ಲದಿದ್ದು ಹಾಕಲೇಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಹಾಕಿದವನಿಗೆ ಆಶೀರ್ವಾದ ಇದೆ. ಲಕ್ಷಿಕಾಗಿಡು ಹಾಕಿದೆ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಸಂತೋಷವಾಗಿ ಕೊಡೋನಿಗೆ ಕೊಡ್ಬೇಕಾ? 100 ಜೋಬಲಿಂಗ್ ನೋಡೋದು, 50, 100, 500 ನೋಟ್ ಇರ್ತದೆ. 500 ಕೊಡ್ಲಾ, 100 ಕೊಡ್ಲಾ, 50 ಕೊಡ್ಲಾ, 100 ಕೊಡ್ಲಾ, ಹಿಂಗೆ ಹೇಳ್ತಾರೆ ಆಡ್ತಾರೆ ನೋಡು. ಅದು ನಿಜವಾಗಿ ಆಶೀರ್ವಾದ ಅಲ್ಲ. ಜೋಬಲ್ಲಿ ದುಡ್ಡಿರ್ತದೆ. ಹಂಗೇನೆ ಹೆಂಗಸರು ಪರಿಸ್ಥಿತಿಗೆ ಇದು 500 ನೋಟ್ ಇರ್ತದೆ, 100 ನೋಟ್ ಇರ್ತದೆ, 200 ನೋಟು, 50 ನೋಟ್ ಇರ್ತದೆ. 500 ಕೊಟ್ಲು, 200 ಕೊಟ್ಲು. ಅವ್ರು ಕಾಣಿಕೆ ಹಾಕ್ಬೇಕಾದ್ರೆ ಅವ್ರ ಕಣ್ಣು ಮೆಡ್ರಗಣ್ಣಾಗ್ಬಿಡ್ತದೆ. ಅದನ್ನು ನೋಡಿ ಕಣ್ಣಲ್ಲಿ ಹಿಂಗಾಗ್ಬಿಡ್ತದೆ.
ಅಲ್ಲೂಯ್ಯ. ನಾನು ಹೇಳಲ್ಲ, ದೇವ್ರ ಮುಂದೆ ಚೌಕಾಸಿ ಮಾಡಬೇಡಿ. ನೀವು ಕಡಿಮೆ ಕೊಟ್ಟರು ಸೋತ್ರ, ಜಾಸ್ತಿ ಕೊಟ್ಟರು ಸೋತ್ರ, ಹಾಕುವಾಗ ಸಂತೋಷ ಕೊಡ್ರಪ್ಪ. ನಿಜ ಸುಳ್ಳ? ಪರ್ಸಲ್ಲಿ ನೋಡಿ 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 ಕೊಡಬೇಡಿ. ಅಲ್ಲೂಯ್ಯ. ಪ್ರೈಸ್ ಲಾರ್ಡ್. ಕೇಳಿಸ್ಕೊಳ್ಳಿ. ಸಂತೋಷವಾಗಿ ಕೊಡೋರ ಮೇಲೆ ಮಾತ್ರ ಆಶೀರ್ವಾದ. ಅಲ್ಲೂಯ್ಯ. ಹಾಗಾದ್ರೆ ಪ್ರಿಯರೇ, ನೀವು ಕಾಣಿಕೆ ಹಾಕುವಾಗ ಚಿಪ್ಪುಣತನ ಮಾಡೋಕೆ ಹೋಗಬೇಡಿ. ಪರ್ಸನ್ ಅಗಲಿಸ್ಬಿಟ್ಟು ನೋಡಬೇಡಿ. ಜೋಬನ್ನು ಎಳ್ದು ನೋಡಬೇಡಿ. ಜೋಬ್ ಅರ್ಧೋಗ್ಬಿಡ್ತದೆ. ಕೈಗೆ ಸಿಕ್ಕಿದ್ರೆ ತೆಗೆದುಬಿಡೋದು ಒಬ್ಬೊಬ್ರು. ಅಲ್ಲಿಂದ ನೋಡೋದು ಎಷ್ಟು ಕೊಟ್ಟೆ ಅಂತ, ವಾಪಸ್ ಆಗೋದು, ಪುನಃ ಇನ್ನೊಂದು ತಗೊಳ್ಳೋದು. ಮಾಡಕ್ಕೆ ಹೋಗಬೇಡಿ. ಮಾಡಿದ್ರೆ ಆಶೀರ್ವಾದ ಕಡಿಮೆ. ಆಮೇಲೆ ನಾನು ನಿಮಗೆ ಹೇಳ್ತಾ ಇರೋದು, ನಿಮ್ಮನ್ನು ಕೊಡಿ ಅಂತಲೂ ದೇವ್ರು ಕೇಳಿಲ್ಲ, ಕೊಡಬೇಡಿ ಅಂತಲೂ ಕೇಳಿಲ್ಲ. ನಿಮಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನೀವು ಮಾಡಿ. ನಿಜ ಅಲ್ಲಪ್ಪ? ನಿಜ ತಾನೆ? ಎಲ್ಲರನ್ನ ಬಲವಂತ ಮಾಡೋಕ್ಕೋದ್ರೆ ಪಾಪ ಅವರು ಒಬ್ಬರು ಮನೇಲಿ ಗಂಟೆ ದುಡ್ಡೇ ಕೊಡೋದಿಲ್ಲ ಕಣಮ್ಮ. ಹಲೋ, ಒಬ್ಬರು ಅಮ್ಮ ನಮ್ಮ ಸಭೆ ಬರ್ತಾ ಇದ್ದಾರೆ ಕೂಡ, ಅಷ್ಟು ಬಡತನ ಹೇಳ್ಬಿಟ್ಲ. ಇವರೇ ಸ್ಟಾರ್ಟಿಂಗಲ್ಲಿ ಬಂದಾಗ ಭಾಳ ಕಣ್ಣೀರಾಗ್ತಿದ್ರು. 10 ರೂಪಾಯಿನೂ ಕಾಣಿಕೆ ಹಾಕೋಕ್ಕಿಲ್ಲ ಅಂತ ಹೇಳಿದ್ರು. ಒಂದೇ ಒಂದು ಮಾತಾಡಿದೆ, ದೇವರು ನಿನ್ನ ಕೊಡೋಂಗೆ ಮಾಡ್ತಾರೆ ಅಂತೇಳಿ. ಇವತ್ತು ಈ ತಾಯಿನ ದೇವರು ಕೊಡೋಷ್ಟು ಮಟ್ಟಿಗೆ ಮಾಡಿದ್ದಾರೆ. ನೆನಪಿದ್ಯಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಕೊಡ್ಲಿಕ್ಕೂ ಕೂಡ ಆಗ್ತಾಯಿಲ್ಲ ಅಂಕಲ್, 20 ರೂಪಾಯಿ ಹಾಕೋಲಿಕ್ಕೂ ನನಗೆ ನೆಮ್ಮದಿ ಆಗ್ತಾಯಿಲ್ಲ ಅಂಕಲ್ ಹೇಳಿದ್ರು. ಇವತ್ತು ದೇವರು ಅವ್ರನ್ನ ಕೊಡೋಷ್ಟು ಮಟ್ಟಿಗೆ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಅಮ್ಮ, ನಿಮ್ಮ ಹೃದಯನ ಕೇಳ್ತಾರೆ ಹೊರತು ನಿಮ್ಮ ದುಡ್ಡನ್ನ ಕೇಳೋದಿಲ್ಲ. ನಿಮ್ಮ ದುಡ್ಡಲ್ಲಿ ದೇವರಿಲ್ಲ. ಅಲ್ಲ, ದುಡ್ಡು ಕೊಡೋದು ಜಾಗ ಬೇರೆ ಇರ್ಬೋದು, ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನಾದ್ರು ಮಾಡ್ಕೊಳ್ಳಿ. ಆದರೆ ಇಲ್ಲಿ ಬಂದಾಗ ಮಾತ್ರ ಕಾಣಿಕೆ ಕೊಟ್ಟಿದ್ದೀನಿ ಅಂತ ಪಾಸ್ಟ್ರನ್ನ ಅಳಿಯೋಕ್ಕೆ ಬರಬೇಡಿ. ಕಾಣಿಕೆ ಕೊಟ್ಟಿದ್ದೀನಿ ಸಭೆನ ಕಂಟ್ರೋಲ್ ಮಾಡಬೇಡಿ. ಅರ್ಥ ಆಯ್ತಾ? ನೀವು ಏನೇ ಮಾಡಬೇಕು ನಿಮ್ಮ ಹೃದಯದಲ್ಲಿ ನಿರ್ಣಯ ಮಾಡ್ಕೊಳ್ಳಿ. ನಿರ್ಣಯ ಮಾಡುವಾಗ ಜಿಪ್ಪಣತನ ಮಾಡಿದ್ರೆ ಅವ್ರು ಇಬ್ಬರು ಥರ ಆಗ್ತೀರಾ. ಹಲೋ, ಕೇಳಿಸ್ತಾ ಇಲ್ವಾ ಶ್ವೇತಾ? ಯಾಕವ ಕೇಳಿಸ್ತಾ ಇದೆಯಾ? ನೀವು ನಿರ್ಣಯ ಮಾಡುವಾಗ ತಪ್ಪಾದ ನಿರ್ಣಯ ಮಾಡಿ ಕಾಣಿಕೆ ಹಾಕ್ಬೇಡಿ. ಅವನೇನು ಮಾಡ್ದ? ಇರೋ ಜಾಗದಲ್ಲಿ ಆಸ್ತಿನ ಮಾರಿದಾಗ ದೇವರು ಕೊಡೋದು ಕೇಳಲಿಲ್ಲ. ಆಸ್ತಿನ ಅವನ ಹತ್ರ, ದುಡ್ಡು ಅವನ ಹತ್ರ ಇತ್ತು. ಹಾಕುವಾಗ ಚಿಪ್ಪಣತನ ಮಾಡ್ದ, ಅದರಿಂದ ಇಬ್ಬರು ಸತ್ರು. ದೇವರು ಮುಂದೆ ನೀವು ಜಿಪ್ಪಣತನ ಮಾಡೋಕ್ಕೆ ಹೋಗಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ನೀವು ತೆಗೆದುಕೊಳ್ಳುವಂಥ ತೀರ್ಮಾನ, ಗಂಡನಿಗೆ ಗೊತ್ತಿಲ್ಲದಂಗೆ ಹೆಂಡತಿ ಯಾವ ವ್ಯವಹಾರ ಮಾಡಬಾರ್ದು, ಹೆಂಡತಿ ಗೊತ್ತಿಲ್ಲದೆ ಗಂಡ ವ್ಯವಹಾರ ಮಾಡಬಾರ್ದು. ಇವತ್ತು ಏನಾಗ್ತದಾ, ಹೆಂಡತಿ ಮಾತ್ರ ಮಾಡಿದೆಲ್ಲ ಗಂಡನಿಗೆ ಹೇಳಬೇಕು, ಗಂಡ ಮಾತ್ರ ಹೊರಗಡೆ ಹೋಗ್ಬಿಟ್ಟು ಏನು ಮಾಡಿದ್ರು ಹೇಳೋದಿಲ್ಲ. ಇದು ತಪ್ಪು. ನಿಮ್ಮ ಮನೆ ಅಭಿವೃದ್ಧಿ ಆಗೋದಿಲ್ಲ. ಗಂಡ ಹೆಂಡತಿ ಇಲ್ಲಿ ಒಪ್ಪಿಗೆಯಿಂದ ಮಾಡಿರೋದು ಮೋಸದ ನಿರ್ಣಯ. ನೀವು ಪರಿಶುದ್ಧವಾದ ನಿರ್ಣಯ ಮಾಡಬೇಕಾದ್ರೆ ದಯವಿಟ್ಟು ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಕುಡುಕ ಗಂಡ, ಮೋಸಗಾರ ಗಂಡ, ವ್ಯಭಿಚಾರ ಗಂಡ ಆದರೆ ದಯವಿಟ್ಟು ಸ್ವಲ್ಪ ಸ್ವೀಕೃತ ಮಾಡಿ ಹೇಳ್ತೀರಿ. ಅಯ್ಯೋ ಅಂಕಲ್ ಹೇಳ್ಬಿಟ್ಟು ತಗೊಂಡು ಕೊಡಬೇಡಿ, ಅವ್ನು ತಗೊಂಡೋಗ್ಬಿಟ್ಟು ಕ್ವಾರ್ಟರ್ ಹಾಕಿದ್ರೆ ಅದೇ ಪಾಪ ನಿಮಗೆ. ಗೊತ್ತಾಯ್ತಾ? ನೀವು ಇಟ್ಕೊಳ್ಬೇಕು. ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಹೆಂಡತಿ ನನ್ನ ಕೈಯಿಂದ ಕೇಳ್ಕೊಂಡು ಇಟ್ಕೊಳ್ತಾ ಇದ್ದದ ಕಾರಣಕ್ಕೋಸ್ಕರ ನಾವು ಇವತ್ತು ಕೂಡ ಒಂದು ಮನೆ ಮಾಡಲಿಕ್ಕೆ, ಜಾಗ ಮಾಡಲಿಕ್ಕೆ, ಮನೆ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ ಅದೆಲ್ಲ ಮಾಡ್ಕೊಂಡು ಗಿಡ್ಕೊಂಡು ಜೀವಮಾನ ಮಾಡೋಕ್ಕೆ ಕಾರಣ ನನ್ನ ಹೆಂಡತಿ 1 ರೂಪಾಯಿನೂ ಕಾಸು ಕಂಡಾಗ್ತಾಳೆ. ಬಿಚ್ಚ ಜಾಗದಲ್ಲಿ ಬಿಚ್ತಾಳೆ, ಕೊಟ್ಟ ಜಾಗದಲ್ಲಿ ಕಟ್ತಾಳೆ. ನಾನು ಆಗಲೇ ಹೇಳಿದ್ದೀನಿ, ನಂದು ಏನೇ ಇಷ್ಟ ಇದ್ದರೂ ಕೂಡ ನಾನು ಅವಳಿಗೆ ತರಿಸ್ತೀನಿ. ಈ ಫೋನಲ್ಲಿರೋಂಥ ಗೂಗಲ್ ಪೇ, ಫೋನ್ಪೇ ಇದೆಯಲ್ಲಪ್ಪ, ಅದ್ರದ್ದು ಕೂಡ ನಾನು ಅವಳಿಗೆ ಲೆಕ್ಕಾಚಾರ ಕೊಟ್ಟಿದ್ದೀನಿ. ಇಂಥದೇ ನಂಬರು, ನನ್ನ ಪಾಸ್ವರ್ಡ್ ಇಂಥದ್ದು ಅಂತೇಳಿ. ಅದೇ ಥರದಲ್ಲಿ ನಾವಿದ್ದರೆ ದೇವರ ಆಶೀರ್ವಾದ ಗ್ಯಾರಂಟಿ ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.